ಶ್ರೀಮಠದ ಅಖಂಡ ಭಾಗವತ ಜ್ಞಾನಯಜ್ಞದ 2ನೇ ಸ್ಕಂದದ ಮಂಗಳ ಅನುವಾದವನ್ನು ಮಾಡಿಕೊಡಬೇಕಾಗಿ ಆಗಮಿಸಿದಂತಹ ಪರಮ ಪೂಜ್ಯ ಬಾಡಿಗಾರರು ರುಚಿರಾಚಾರ್ಯರ ಪಾದಾರ್ಪಣೆಗಳಿಗೆ ರುದ್ರವರ್ಗದ ಪರವಾಗಿ ವೈಯಕ್ತಿಕವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಪೂಜ್ಯ ಆಚಾರ್ಯರನ್ನ ವೇದಿಕೆಗೆ ಸ್ವಾಗತ ಮಾಡ್ತಾ ದ್ವಿತೀಯ ಸ್ಕಂದದ ಮಂಗಳ ಅನುವಾದವನ್ನು ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತೇನೆ. ಕರ್ಮೇಂದ್ರಿಯಗಳ ಶಕ್ತಿ ಸಾಮರ್ಥ್ಯ ಸೀಮಿತ. ವೇದಶಾಸ್ತ್ರೋಕ್ತವಾದಂತಹ ಕ್ರಮದಲ್ಲಿ ಆಚರಣೆ ಅನುಷ್ಠಾನ ಪೂರ್ಣ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಪರಿಪೂರ್ಣ ಆಗುವುದಕ್ಕೆ ಮಾರ್ಗ ಯಾವುದು? ಜ್ಞಾನೇ ಸಮಾಪ್ಯತೆ. ಭಗವತ್ ತತ್ವಜ್ಞಾನದಲ್ಲಿ ನೀವು ಹುಟ್ಟಿದಿರಿ ಅಂತಂದ್ರೆ ಆಗ ಅದು ಪರಿಪೂರ್ಣ ಆಗ್ತದೆ. ಕರ್ಮಾನುಷ್ಠಾನ ಅಪೂರ್ಣ, ಜ್ಞಾನ ಮಾರ್ಗ ಪೂರ್ಣ ಅಂತ ಇದು ವಿಪರೀತ ಅಂತ ಕಾಣಿಸ್ತದೆ. ಕಾರಣ ನಾವು ಆಚರಣೆ ಮಾಡೋದೇ ಕಡಿಮೆ ಇದ್ದಾಗ ಜ್ಞಾನ ಪಡೆಯೋದು ತಿಳ್ಕೊಳ್ಳೋದು ಇನ್ನೂ ಕಡಿಮೆ. ಅದಕ್ಕೆ ಬೇಕಾದಂತಹ ಬುದ್ಧಿಶಕ್ತಿ ಬಹಳ ಕಡಿಮೆ. ಅಷ್ಟೇ ಅಲ್ಲ, ವ್ರತನೇಮಾದಿ ಅನುಷ್ಠಾನಕ್ಕೆ ಇಷ್ಟು ಮಾಡಿದ್ರೆ ಅದು ಪೂರ್ಣ ಆಯಿತು ಅಂತ ಅನ್ನೋದಕ್ಕೊಂದು ದಾರಿ ಇದೆ. ಜ್ಞಾನ ಭಾಗಕ್ಕೆ ಇಷ್ಟು ಹೇಳಿದ್ರೆ ಪೂರ್ಣ ಆಯಿತು ಅಂತ ಆಗ್ತದ? ಅದು ಭಗವದ್ ವಿಚಾರ. ಎಷ್ಟು ಹೇಳಿದ್ರು ಅಪೂರ್ಣ. ಪೂರ್ಣ ಆಗಿಬಿಟ್ರೆ ಅವ ಅಪೂರ್ಣ ಆಗ್ತಾನೆ. ನಮ್ಮ ಜ್ಞಾನ ಪೂರ್ಣ ಆಗಿಬಿಟ್ರೆ ದೇವರು ಪೂರ್ಣ ಹೇಗಾಗ್ತಾನೆ? ದೇವರನ್ನು ಪೂರ್ಣ ಅಂತ ಕರೆದಿದ್ದೇನೆ ಅನಂತ ಆದ್ದರಿಂದ. ಅಂದ್ರೆ ಜ್ಞಾನೇ ಪರಿಸಮಾಪ್ಯತೆ, ಜ್ಞಾನದಲ್ಲಿ ಪರಿಪೂರ್ಣವಾಗ್ತದೆ ಅನ್ನೋದಕ್ಕೆ ಹೇಗೆ ಅರ್ಥ? ಆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು
ಪರೀಕ್ಷಿತ ರಾಜನ ನಿಮಿತ್ತದಿಂದ ಪ್ರಾಪ್ತವಾಗತಕ್ಕಂತಹ ಕಾರಣ ಏನು ಅನ್ನೋದನ್ನೇ ಮೊದಲನೇ ಸ್ಕಂದದಲ್ಲಿ ತಿಳಿಸಿಕೊಟ್ಟು ನನ್ನ ಕರ್ತವ್ಯ ತಿಳಿಸಿಕೊಡ್ರಿ ಅಂತ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡಿದ. ಇರೋದು 7 ದಿವಸ, ಒಂದು ಸಪ್ತಾಹದಲ್ಲಿ ನನ್ನ ಸಾಧನ ಪರಿಪೂರ್ಣ ಆಗಬೇಕು. ಅದಕ್ಕೆ ಯಾವ ಅನುಗ್ರಹ, ಯಾವ ಒಂದು ಸಾಧನ, ಅದು ತಾವು ನನಗೆ ತಿಳಿಸಿಕೊಡೋದು ಅಂತ ಅನ್ನೋದನ್ನೇ ರಾಜ ಪ್ರಶ್ನೆಯನ್ನು ಮಾಡಿದ್ದಾನೆ ಪರೀಕ್ಷಿತ ರಾಜ ಶುಕಾಚಾರ್ಯ. ಯಚ್ಛ್ರೋತವ್ಯೋ ಅಥೋ ಜಪ್ಯಂ ಬ್ರೂಹಿ ಯತ್ವಾ ವಿಪರ್ಯಯಂ. ಯಾವುದು ಶ್ರೋತವ್ಯ, ಯಾವುದು ಖ್ಯಾತವ್ಯ, ಅಥವಾ ಯತ್ವಾ ವಿಪರ್ಯಯಂ, ಏನು ಕೇಳಬೇಕು, ಏನು ಹೇಳಬೇಕು, ಏನು ಮಾಡಬೇಕು, ಇನ್ನು 7 ದಿವಸ ಇದೆ, ಆಯುಷ್ಯ ಸಾರ್ಥಕ ಆಗೋದಕ್ಕೆ ನನ್ನ ಕರ್ತವ್ಯ ಏನು ಅಷ್ಟೇ ನಾ ಕೇಳ್ತಾ ಇಲ್ಲ. ಯದ್ವಾ ವಿಪರ್ಯಯಂ, ಏನು ಮಾಡಬಾರ್ದು ಅದನ್ನು ತಿಳಿಸಿ. ಏನು ಮಾಡಬೇಕು ಅನ್ನೋದನ್ನು ಹೇಳೋದು ಅಷ್ಟೇ ಅಲ್ಲ, ವೈದ್ಯರ ಹತ್ರ ಹೋದಾಗ ಇದನ್ನು ಔಷಧಿ ತಗೊಳ್ರಿ ಅಂತ ಹೇಳೋದ್ರ ಜೊತೆಗೆ ಇದನ್ನು ಬಿಡ್ರಿ ಅಂತ ಹೇಳ್ತಾರೆ ಪಥ್ಯವೇ. ಹಾಗೆ ನಮ್ಮ ಕರ್ತವ್ಯ ಯಾವುದು ಅನ್ನೋದು ಅಷ್ಟೇ ತಿಳಿಸಿದ್ದೇನೆ. ಯಾವುದು ವಿಪರ್ಯಯ, ಯಾವುದು ನಮಗೆ ಬೇಡ, ಯಾವುದು ನಮ್ಮಿಂದ ವರ್ಜ್ಯ ಅದನ್ನು ತಿಳಿಸಿ. ಹೀಗೆ ಯಚ್ಛ್ರೋತವ್ಯಂ ಅಥೋ ಜಪ್ಯಂ ಬ್ರೂಹಿ ಯತ್ವಾ ವಿಪರ್ಯಯಂ. ಪರೀಕ್ಷಿತ ರಾಜನ ಪ್ರಶ್ನೆ ಶುಕಾಚಾರ್ಯರು ಉತ್ತರವನ್ನು ಕೊಡಬೇಕು. ಜ್ಞಾನಿಗಳ ಉತ್ತರವನ್ನು ನೀಡತಕ್ಕ ಕ್ರಮವೂ ಕೂಡ ಅಲ್ಲೂ ಒಂದು ನಾವು ಫಲವನ್ನು ಪಡೆಯಬೇಕಾದಂತಹ ಅಂಶವನ್ನಿಟ್ಟು ಮಾತನಾಡಿದ್ದಾರೆ. ಏನಾದರೂ ಪ್ರಶ್ನೆ ಮಾಡಿದಾಗ ಎಷ್ಟು ಉತ್ತರ ಹೇಳಬೇಕು, ನಮಗೆ ತಿಳಿದಿದ್ದನ್ನೆಲ್ಲ ಹೇಳಬೇಕು ಅಂತ ಅಲ್ಲ. ಅವರ ಪ್ರಶ್ನೆ, ಅವರ ಸಮಯ, ಅವರ ಯೋಗ್ಯತೆ, ಆ ಸಂದರ್ಭ ಅದನ್ನು ನೋಡ್ಕೊಂಡು ತಿಳಿಸಬೇಕಾದಂತಹ ಕ್ರಮ. ಹೌದಾ? ಅವ ಏನು ಕೇಳ್ದ, ನನಗೆ ಅತ್ಯಲ್ಪ ಕಾಲ ಇದೆ, ಅದಕ್ಕೆ ಬೇಕಾದಂತಹ ಸಾಧನೆಗೆ ಬೇಕಾದ ಅಂಶವನ್ನು ತಿಳಿಸಿಕೊಡಿ. ಅದನ್ನೇ ಮುಂದೆ ತಿಳಿಸ್ತಾರೆ. ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಕಥಯಂತಿ ಮನೀಷಿಣಃ. ಮೊದಲು ಸಂಕ್ಷೇಪದಿಂದ ಹೇಳಿ ಪರೀಕ್ಷಿತ ರಾಜನಿಗೆ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಮೊದಲು ಅಂದ್ರೆ ಶುಕಾಚಾರ್ಯರು ವರ್ಯಾನ್ ಏಕತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪಾ. ಸಾಮಾನ್ಯ ಯಾರಾದರೂ ದೊಡ್ಡವರ ಹತ್ರ, ಜ್ಞಾನಿಗಳ ಹತ್ರ, ವಿದ್ವಾಂಸರ ಹತ್ರ ಏನೋ ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾಡಿದವ್ರನ್ನೇ ಬೈ ಸುಮ್ಮನೆ ಕೂಡಿಸ್ಬಿಡ್ತಾರೆ. ಇದೊಂದು ಕ್ರಮ ಇರ್ತದೆ. ಇದೇ ಪ್ರಶ್ನೆ ಮಾಡಿ ತುಂಬಿಕೊಡು ಹಾಗೆ ಮಾತನಾಡಿ ಬಿಟ್ಟರೆ ಪ್ರಶ್ನೆ ಮಾಡಿದವರು ಏನಾಗ್ತಾರೆ, ಯಾಕಂದ್ರೆ ಇನ್ನೊಂದ್ಸಲ ಕೇಳಲೇಬಾರ್ದು, ಮಂಕಾಗಿ ಬಿಡ್ತಾರೆ. ಇದೆಲ್ಲ ಲೋಕದಲ್ಲಿ ನಡೆಯತಕ್ಕಂತಹ ಒಂದು ಸನ್ನಿವೇಶ ಇರುತ್ತದೆ. ಶುಕಾಚಾರ್ಯರು ಅದಕ್ಕೆ ಶಿಕ್ಷಣವನ್ನು ಮಾಡಿದರು. ಭಗವತ್ ವಿಷಯದಲ್ಲಿ, ಸಾಧನ ಮಾರ್ಗದಲ್ಲಿ ಜಿಜ್ಞಾಸವಾಗಿ ಆತ್ಮೋದ್ಧಾರ ದೃಷ್ಟಿಯಿಂದ ನಯವಿನಯ ಸಂಪನ್ನನಾಗಿ ಯಾರಾದರೂ ಏನಾದರೂ ಕೇಳಿದರೆ ಮೊದಲು ಕರ್ತವ್ಯ ಏನು? ವರ್ಯಾನ್ ಏಷತೆ ಪ್ರಶ್ನಃ. ರಾಜ ಬಹಳ ಶ್ರೇಷ್ಠ ಪ್ರಶ್ನೆ ಮಾಡಿಯಪ್ಪ. ಪರೀಕ್ಷಿತ ರಾಜನ ಶ್ಲಾಘನವನ್ನು ಕಾರಣ ಪರೀಕ್ಷಿತ ರಾಜ ಆ ಪ್ರಶ್ನೆಯನ್ನು ಮಾಡಿದಾಗ ಯಾವುದು ಕರ್ತವ್ಯ, ಯಾವುದು ಜರ್ತವ್ಯ ಇದನ್ನೆಲ್ಲ ಕೇಳ್ತಾ ಬಂದಲ್ಲ. ಯಾರಿಗೆ ಕರ್ತವ್ಯ ಅಂತ ಕೇಳಿದ? ನಾ ಏನು ಮಾಡಬೇಕು, ನಾ ಏನು ಹೇಳಬೇಕು, ನಾ ಏನು ಜಪಿಸಬೇಕು ಅಂತ ನಾನಾ ಅಂತ ತಿಳ್ಕೊಂಡು ಕೇಳಲಿಲ್ಲ. ಪುರುಷಸ್ಯೇಹ ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಮ್ರಿಯಮಾಣಸ್ಯ ಮರಣ ಹತ್ತಿರದಲ್ಲಿದ್ದಾಗ ವ್ಯಕ್ತಿ ಮಾಡಬೇಕಾದ ಕರ್ತವ್ಯ ಏನು? ಇದು ಪರೀಕ್ಷಿತ ರಾಜಂತಹ ಪ್ರಶ್ನೆ. ಅಂದ್ರೆ ಪರೀಕ್ಷಿತ ರಾಜನ ಪ್ರಶ್ನೆ ಅದು ವೈಯಕ್ತಿಕ ಪ್ರಶ್ನೆ ಆಗಲಿಲ್ಲ. ಅವನು ಒಬ್ಬರಿಗೆ ಸಂಬಂಧಪಟ್ಟಿರುವ ಪ್ರಶ್ನೆ ಅವನು ಇದ್ದೇ ಇಲ್ಲ. ನಾ ಏನು ಮಾಡಬೇಕು ಅಂತ ಇಂಗ್ಲಿಷಲ್ಲಿ
ಕೇಳಿಲ್ಲ, ಕೇಳಿಕೊಳ್ಳಿಲ್ಲ. ಮರಣ ಹತ್ತಿರ ಇದ್ದಾಗ ಮನುಷ್ಯ ಮಾಡಬೇಕಾದ ಕರ್ತವ್ಯ ಏನು? ಪುರುಷಸ್ಯೇಹ ಯತ್ಕಾರ್ಯೋ. ಅಂದ್ರೆ ಶುಕಾಚಾರ್ಯರು ವರಿಯಾನ್ ಏಷತೆ ಪ್ರಶ್ನ ಮಾಡತಕ್ಕ ಪ್ರಶ್ನೆ ಇದೆಯಲ್ಲ, ಕೃತೋ ಲೋಕಹಿತಂ ನೃಪ. ನಿನ್ನ ಹಿತಕ್ಕೋಸ್ಕರ ಅಷ್ಟೇ ಈ ಪ್ರಶ್ನೆ ಬಂದಿಲ್ಲ. ಈ ಪ್ರಶ್ನೆ ಇದು ಲೋಕಹಿತಂ ನೃಪ, ಜಗತ್ತಿಗೆ ಹಿತವನ್ನು ಮಾಡತಕ್ಕಂತಹ ಪ್ರಶ್ನೆಯನ್ನು ತಂದೆಯಪ್ಪ. ಈಗ ಅವರಿಗೆ ಶ್ಲಾಘನವನ್ನು ಮಾಡಿದ. ಯಾವುದು ಹೇಳಬೇಕು, ಕೇಳಬೇಕು, ಒಬ್ಬೊಬ್ಬರು ಒಂದೊಂದು ನೂರಾರು ಹೇಳ್ತಿರ್ತಾರೆ, ನೂರಾರು ವಿಚಾರಗಳು ಬರ್ತಾರೆ. ಅದಕ್ಕೆ ಬುದ್ಧಿಯನ್ನು ಕೆಡಿಸ್ಕೊಳ್ತಕ್ಕಂಥ ಅಲ್ಲ. ಭಾರತ ಸರ್ವಾತ್ಮ ಭಗವಾನ್ ಹರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ ಇಚ್ಛತಾಭಯಂ. ಪರೀಕ್ಷಿತ್ ರಾಜ ಭಗವಾನ್ ಹರೀಶ್ವರ ಯಾವ ಸಾಧನ ಮಾಡಿದ್ರು ಎಲ್ಲದಕ್ಕೂ ಮೂಲ, ಎಲ್ಲದಕ್ಕೂ ಗುರಿ ಇರೋದು ಒಂದೇನೆ. ಯಾವುದು? ಭಗವಂತನಲ್ಲಿ ಸಂಪರ್ಕ, ಭಗವಂತನಲ್ಲಿ ನಿಷ್ಠ, ಪರಮಾತ್ಮನಲ್ಲಿ ಭಕ್ತಿ. ಆ ದೃಷ್ಟಿ ಇಟ್ಟುಕೊಂಡು ಪ್ರತಿಯೊಂದು ಅನುಷ್ಠಾನವನ್ನು ಹೇಳಿದ್ದಾರೆ. ಗೀತಾವಾನ್ ಸಾಂಖ್ಯ ಯೋಗಾಭ್ಯಾಂ ಭಗವಾನ್ ಹರೀಶ್ವರ. ಜ್ಞಾನ ಮಾರ್ಗ ಆಗಲಿ, ಕರ್ಮ ಮಾರ್ಗ ಆಗಲಿ, ಪ್ರತಿಯೊಂದು ಕೂಡ ಭಗವಂತನಲ್ಲಿ ಪ್ರವೃತ್ತಿಗೋಸ್ಕರವಾಗಿ ಹೊರಟಿರೋದೇ ಹೊರತು ಅದನ್ನು ದೃಷ್ಟಿ ಇಟ್ಟುಕೊಂಡಾಗ ಭಗವಾನ್ ಹರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ. ಯಾವುದರಲ್ಲಿ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಹೋಲಿಕೆ ಸುಲಭ ಆಗ್ತದೆ, ಪ್ರಥಮವಾಗಿ ಅನುಷ್ಠಾನದಲ್ಲಿ ನಾವು ಅದನ್ನು ಪೂರ್ಣ ಮಟ್ಟದಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವು ಅದನ್ನೇ ಹೇಳ್ತಾರೆ. ಒಂದು ಚಾತುರ್ಮಾಸ್ಯ ಆಯಿತು, ಒಂದು ವ್ರತ ಆಯಿತು, ಒಂದು ನಿಯಮ ಆಯಿತು. ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಇದನ್ನು ಕುಡಿಬೇಕು, ಇದನ್ನು ಕುಡಿಬಾರ್ದು, ಇವತ್ತು ಊಟ ಮಾಡಬೇಕು, ಇವತ್ತು ಊಟ ಮಾಡಬಾರ್ದು. ಇವೆಲ್ಲವೂ ಪರಮಾತ್ಮನ ದೃಷ್ಟಿ ಇಟ್ಟುಕೊಂಡೇ ಹೊರಟಿದ್ದಾರೆ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪೋ ಘೋಷಯಿತ್ಯಹಂ ಅಂದಿದ್ದಾರೆ ಪರಮಾತ್ಮ. ವಿಧಾನ ಆಗಲಿ, ವಿಧಾನ ಆಗಲಿ, ನಿಷೇಧ ಆಗಲಿ, ವಿಕಲ್ಪ ಆಗಲಿ, ಎಲ್ಲ ವಾಕ್ಯಗಳು ಕೂಡ ಮಾಂ ಅಥವಾ ನನ್ನನ್ನು ಇಟ್ಕೊಂಡೇ ಹೊರಟಿದ್ದಾವರೆಲ್ಲವೂ ಕೂಡ. ಆದ್ರೆ ಅಲ್ಲಿ ಅರ್ಥ ಆಗೋದಿಲ್ಲ. ನಮಗೆ ಅರ್ಥ ಆಗೋದು ಆಚರಣೆಯ ಸಂದರ್ಭದಲ್ಲಿ ಪರಮಾತ್ಮನನ್ನು ಹೆಂಗೆ ಇವೆಲ್ಲವೂ ಗುರಿ ಇಟ್ಕೊಂಡು ಹೊರಟಿದ್ದಾರೆ ಅಂತ ಅನ್ನೋದು ತಿಳ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಗವಾನ್ ಹರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ. ಪರಮಾತ್ಮನ ಕಥಾವನ್ನು ಶ್ರವಣವನ್ನು ಮಾಡು, ಬಾಯಿ ತುಂಬ ಅದನ್ನು ಕೊಂಡಾಡು. ಅದರಿಂದ ಅಭಯಂ, ಮುಂದಿನ ಪರಲೋಕದ ಭಯ ಆಗಲಿ, ಸಂಸಾರ ಭಯ ಆಗಲಿ, ಇವೆಲ್ಲರಿಂದಲೂ ಕೂಡ ನೀವು ತಪ್ಪಿಸಿಕೊಳ್ಳಿರ್ತಕ್ಕಂತಹ ದಾರಿ ಅದು. ಇದರಲ್ಲಿ ಶುಕಾಚಾರ್ಯರು ಪ್ರತಿಪಾದನೆಯನ್ನು ಮಾಡ್ತಾ, ಹಾಗಾದ್ರೆ ಪರಮಾತ್ಮನ ಕಥಾ ಶ್ರವಣ ಮಾಡಬೇಕು ಅಂತ ಆದರೆ ಹಂಗೆ ಸುಮ್ಮನೆ ಯಾವುದೋ ಒಂದು ಏನೋ ಒಂದು ರೀತಿಯಿಂದ ಕಥಾ ಶ್ರವಣ ಮಾಡಿದ್ರೆ ಅದಕ್ಕೊಂದು ಚೌಕಟ್ಟಾಗಲಿ, ಒಂದು ಕ್ರಮ ಆಗಲಿ ಅದು ಕಾಣಿಸೋದಿಲ್ಲ. ಆ ಕಥಾ ಶ್ರವಣಕ್ಕೆ ಒಂದು ಅಧಿಕೃತವಾದ ಗ್ರಂಥವಿದೆ. ಆ ಗ್ರಂಥ ಮೂಲಕವಾಗಿ ಅಲ್ಲಿರ್ತಕ್ಕಂತಹ ಶಬ್ದ ಮೂಲಕವಾಗಿ, ಆ ಶಬ್ದದಲ್ಲಿರ್ತಕ್ಕ ಭಗವತ್ ಸಂವಿಧಾನ ಮೂಲಕವಾಗಿ ಆ ಪರಮಾತ್ಮನ ವಿಚಾರವನ್ನು ಶ್ರವಣವನ್ನು ಮಾಡಲಿಕ್ಕೆ ಅದು ಸರಿಯಾದ ಮಾರ್ಗ. ಹೆಂಗೆ ನಾವು ಶ್ರವಣ ಮಾಡಲಿ? ಅದಕ್ಕೆ ಶುಕಾಚಾರ್ಯರು ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಅದರ ಕರ್ತವ್ಯ ಯಾವುದು? ಮರಣೋನ್ಮುಖನಿಗೆ ಅಂತಂದ್ರೆ ಭಾಗವತಂ ನಾಮ ಪುರಾಣಂ, ಭಾಗವತ ಪುರಾಣದ ಶ್ರವಣ ಇದೆಯಲ್ಲ ಅದು ಕರ್ತವ್ಯ. ಏತನ್ ಮೂಲಕವಾಗಿ ಪರಮಾತ್ಮನ ಕಥಾವನ್ನು ಶ್ರವಣವನ್ನು ಮಾಡಿ. ಆ ಕಥಾಶ್ರವಣದಿಂದ ಮನಸ್ಸು ಪರಿಪಕ್ವ. ಪಕ್ವ ಮನಸ್ಸಿನಲ್ಲಿ ಅಂತೆ ನಾರಾಯಣ ಸ್ಮೃತಿ, ಶರೀರ ಬಿಡತಕ್ಕಂತಹ ಆ ಒಂದು ಸಮಯದಲ್ಲಿ ಪರಮಾತ್ಮನಲ್ಲಿ ಮನಸ್ಸು ಹೊಂದತಕ್ಕಂತಹ ಆ ಒಂದು ಪರೀಕ್ಷಾ ಕಾಲ ಇದು ಬರ್ತದಲ್ಲ, ಅಲ್ಲಿ ಉತ್ತೀರ್ಣ. ಭಾಗವತ ಪುರಾಣದಿಂದ ಆಗತಕ್ಕಂತಹ ಲಾಭ ಅದನ್ನು ಶುಕಾಚಾರ್ಯರು ಆತನಿಗೆ ನಿರ್ದೇಶನವನ್ನು ಮಾಡಿ ಕೊಡೋಣ. ಆ ಪುರಾಣದ ಮಹತ್ವವನ್ನು ತಿಳಿಸಿಕೊಟ್ಟು ಅಧೀತವಾನ್ ತ್ವಾಪರಾಧೋ ಪಿತೃತ್ವೈಪಾಯನಾದಹಂ
ಈ ಭಾಗವತ ಯಾವಾಗ ನಿರ್ಮಾಣ ಆಗಿತ್ತು? ದ್ವಾಪರಾದವು ಅಂತ. ದ್ವಾಪರೇ ಆರು ಅಂದ್ರೆ ದ್ವಾಪರದಲ್ಲಿ ವೇದವ್ಯಾಸ ದೇವರು ಬಂದಿತ್ತು. ವೇದವ್ಯಾಸ ದೇವರು ಬಂದಿದ್ದು ಕೂಡ ದ್ವಾಪರದಲ್ಲಿ. ಯಾವಾಗ? ಅಂತ್ಯಕಾಲದಲ್ಲಿ. ಆದರೆ ದ್ವಾಪರಾದಿಯಲ್ಲಿ ನಾ ಕಲಿತೆ ಅಂತಂತ ಇದ್ದಾರೆ ಶುಕಾಚಾರ್ಯ. ಮತ್ತು ವೇದವ್ಯಾಸ ದೇವರೇ ದ್ವಾಪರಾದಿಯಲ್ಲಿ ಇರಲಿಲ್ಲ. ದ್ವಾಪರಾದಿಯಲ್ಲಿ ಶುಕಾಚಾರ್ಯರು ಅಧೀತವ ಈ ಭಾಗವತವನ್ನು ನಾನು ಅಧ್ಯಯನ ಮಾಡಿದೆ. ಏನರ್ಥ? ಶ್ರೀಮದಾಚಾರ್ಯರ ಗ್ರಂಥ ಇಲ್ಲ ಅಂದ್ರೆ ಯಾವ ಪ್ರಮಾಣ ಗ್ರಂಥಗಳು ನನಗೆ ಅರ್ಥ ನೀಡೋದು ಇಷ್ಟು. ಅದು ಕೇವಲ ವೇದಗಳು ಅಷ್ಟೇ ಅಲ್ಲ, ಉಪನಿಷತ್ತು ಅಷ್ಟೇ ಇಲ್ಲ, ಬ್ರಹ್ಮಸೂತ್ರ ಅಷ್ಟೇ ಇಲ್ಲ, ಸ್ಮೃತಿ ಗ್ರಂಥಗಳಷ್ಟೇ ಇಲ್ಲ, ಪ್ರತಿ ಪ್ರಮಾಣವೂ ಕೂಡ ಅದು ತತ್ವವನ್ನೇ ನಿರ್ಣಯಿಸಿ ಕೊಡಬೇಕು ಅಂತಂದ್ರೆ ಅದಕ್ಕಿರೋರು ಒಬ್ಬರೇ ವ್ಯಕ್ತಿಗಳು. ಯಾರು? ನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ. ಆನಂದ ತೀರ್ಥರಿಂದಲೇ ತತ್ವ ನಿರ್ಣಯ. ಭಾಗವತ ಬಹಳ ಕಷ್ಟ. ಕಾರಣ ಈ ತರಹದ ಆ ಒಂದು ಶಬ್ದಗಳು ಬಂದಾಗ ವಿರುದ್ಧ ಅಂತ ಕಾಣಿಸ್ತದೆ. ಅಧೀತವಾನ್ ದ್ವಾಪರಾದೌ, ಅದು ಭದ್ರಾಯ ವ್ಯಾಖ್ಯಾನ ಮಾಡಿದ್ರು. ದ್ವಾಪರೇ ಆದವು ಅಂತ ವ್ಯಾಖ್ಯಾನ. ದ್ವಾಪರದಲ್ಲಿ ಆದಿಯಲ್ಲಿ, ದ್ವಾಪರದ ಆದಿಯಲ್ಲಿ ಅಂತ ಅರ್ಥ ಅಲ್ಲ. ದ್ವಾಪರದಲ್ಲಿ ನಾ ಇದನ್ನ ಅಧ್ಯಯನ ಮಾಡಿದೆ, ಆದಿಯಲ್ಲಿ ಅಧ್ಯಯನ ಮಾಡಿದೆ ಅಂತ ಅರ್ಥ. ಅಧೀತವಾನ್ ದ್ವಾಪರಾದೌ ಅಂದ್ರೆ ಏನರ್ಥ? ದ್ವಾಪರದಲ್ಲಿ ವೇದವ್ಯಾಸ ದೇವರು ಈ ಭಾಗವತದಲ್ಲಿ ಅನುಗ್ರಹ ಮಾಡಿಕೊಟ್ಟ ಮೇಲೆ ಆದವು ಯಾವಾಗ ಮಾಡಿದ್ರು ಅವರು? ಎಲ್ಲ ಕೃಷ್ಣ ಕಥಾ, ದೇವರ ಮಹಿಮಾ, ಅದು ಭಾಗವತದಲ್ಲಿ ವಿಶೇಷತಃ ಬರತಕ್ಕಂತಹ ಒಂದು ಸಂದರ್ಭ ಎಲ್ಲ ಆದ್ಮೇಲೆ ಬರೆದಿದ್ದಲ್ಲ. ಇದು ಕೃಷ್ಣಾವತಾರಕ್ಕಿಂತ ಮೊದಲೇನೆ ಭಾಗವತ ಬರೆದಿತ್ತು. ಯಾರು? ವೇದವ್ಯಾಸ ದೇವರು, ಸರ್ವಜ್ಞ ಶಿರೋಮಣಿಗಳು. ಅಂದ್ರೆ ಆದವು ಅಂದ್ರೆ ಕೃಷ್ಣಾವತಾರ ಪೂರ್ವದಲ್ಲಿ ಈ ಭಾಗವತವನ್ನೇ ತಂದೆಗಳಿಂದ ದ್ವೈಪಾಯನ ವೇದವ್ಯಾಸ ದೇವರಿಂದ ನಾನು ಅಧ್ಯಯನವನ್ನು ಮಾಡಿರತಕ್ಕಂತಹ ವಿಷಯ. ಅಧೀತವಾನ್ ದ್ವಾಪರಾದೌ ಮಧುರಾಯರು ವ್ಯಾಖ್ಯಾನ ಮಾಡಿದ್ರು ಅರ್ಥ ಆಗ್ತದೆ. ಹಂಗೆ ನೀವು ಬೇರೆ ಮತಾಂತರದವರು ನಾವು ಭಾಗವತ ಹೇಳ್ತೀವಿ ಹಂಗೆ ಹಿಂಗೆ ಅಂತ ಅವರಲ್ಲಿ ಏನು ಅರ್ಥ ಮಾಡಬೇಕು? ದ್ವಾಪರಾದೌ ಅಂದ್ರೆ ದ್ವಾಪರದ ಮೊದಲಿಗೆ ಏನು ಅರ್ಥ ಮಾಡ್ಕೋಬೇಕು. ಆ ವೇದವ್ಯಾಸ ದೇವರೇ ಇಲ್ಲಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ. ಹೀಗೆ ಅವ್ರದೆಲ್ಲ ಇರ್ತಕ್ಕಂಥ ಅದ್ರ ಒಂದೊಂದು ಶಬ್ದದಲ್ಲೂ ಶ್ರೀಮದಾಚಾರ್ಯರ ಆ ಅನುಗ್ರಹ ಎಷ್ಟು ಬೇಕು ಅನ್ನೋದು ಇದೊಂದು ದೃಷ್ಟಾಂತ. ಹೀಗೆ ಭಾಗವತದ ಪ್ರತಿ ಅಂಶದಲ್ಲೂ ಕೂಡ ಆಚಾರ್ಯರು ಕೊಟ್ಟಂತಹ ನಿರ್ಣಯ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಾಗವತವನ್ನು ತಿಳ್ಕೊಂಡು ತಿಳಿಸಿದ್ದಾರೆ. ಇದು ದ್ವೈಪಾಯನಾದಹಂ. ಹೌದು, ಇರೋದು 7 ದಿವಸ. 7 ದಿವಸದಲ್ಲಿ ಭಾಗವತಾದಿಗಳನ್ನೆಲ್ಲ ಶ್ರವಣ ಮಾಡಿ ಸಾಧನ ಮಾಡಿಕೊಂಡು ಪರಮಾತ್ಮನಲ್ಲಿ ಭಕ್ತಿ ಸಂಪನ್ನನಾಗಿ ಜನ್ಮ ಉದ್ಧಾರ ಮಾಡಿಕೊಳ್ಳೋದು ಹೆಂಗೆ ಸಾಧ್ಯ? ಅದಕ್ಕೊಂದು ದೃಷ್ಟಾಂತ ಕೊಟ್ಟರು. ಖಟ್ವಾಂಗೋ ನಾಮ ರಾಜರ್ಷಿ ಮುಹೂರ್ತಾತ್ ಸಂಗಮತ್ಸೃತ್ಯ. ನೋಡು, ಖಟ್ವಾಂಗ ಅಂತ ಒಬ್ಬ ರಾಜ. ಆತ ದೇವತೆಗಳನ್ನು ಕೇಳಿದ, ನನ್ನ ಆಯುಷ್ಯ ಎಷ್ಟಿದೆ? ದೇವತೆಗಳಂದ್ರು ಇನ್ನು ಒಂದೇ ಮುಹೂರ್ತ ಅಂತ. ಒಂದು ಮುಹೂರ್ತ ಅಂದ್ರೆ ಎಷ್ಟು? 48 ನಿಮಿಷ. ಆ ಮುಹೂರ್ತದ ಅಷ್ಟೇನ ಇನ್ನೊಂದು ಮುಹೂರ್ತಕ್ಕೆ ಶರೀರ ಬಿಡೋದು ಬಂದಿದೆ ಅಂತ ಗೊತ್ತಾಯ್ತು ಆತನಿಗೆ. ತತ್ಕಾಲದಲ್ಲಿ ಆತ ಏನ್ ಮಾಡಿದ? ರೀತ್ವಾ ಮುಹೂರ್ತಾತ್ ಸಂಗವತ್ಸೃಜ್ಯ ಗತವಾನ್ ಅಭಯಂ ಹರಿ. ಎಲ್ಲ ಸರ್ವಸ್ವವನ್ನು ಕೂಡ ತ್ಯಾಗವನ್ನು ಮಾಡಿದ. ಪರಮಾತ್ಮನಲ್ಲಿ ಮನಸ್ಸಿಟ್ಟುಕೊಂಡು ಪರಿಪಕ್ವನಾಗಿ ಸಾಧನದಲ್ಲಿ ಉದ್ಧತನಾದಪ್ಪ. ಅಂದಮೇಲೆ ಸಾಧನ ಮಾಡಲಿಕ್ಕೆ ಅಷ್ಟು ಟೈಮ್ ಬೇಕು, ಇಷ್ಟು ಟೈಮ್ ಬೇಕು ಅಂತಿಲ್ಲ. ಇರೋ ಕಾಲವನ್ನು ಸಾರ್ಥಕಪಡಿಸಿಕೊಳ್ಳೋ ದೃಷ್ಟಿ ಇರಬೇಕು. ಆದ್ದರಿಂದ ಒಂದು ಮುಹೂರ್ತದಲ್ಲಿ ಸಾಧನೆ ಮಾಡಿರ್ತಕ್ಕ ಖಟ್ವಾಂಗ ದೃಷ್ಟಾಂತ ತಗೋ. ಅಂಥದ್ದು ನಿನಗೆ ಸಪ್ತಾಹಂ ಜೀವಿತಾವಧಿ. ನಿನಗೆ ಎಷ್ಟು ದಿವಸ ಇದೆ? 7 ದಿವಸ ಇದೆ. ಅಂದಮೇಲೆ ನೀ ಯಾಕೆ ಚಿಂತೆ ಮಾಡ್ತೀಯಾ? ಹಿಂಗೆ ಶಿಕಾಚಾರ್ಯರು ಪರೀಕ್ಷಿತರ ತಿಳಿಸಿಕೊಟ್ಟು ಈ ಅಂತ್ಯಕಾಲದಲ್ಲಿ ಏನು ಮಾಡಬೇಕು ಅದನ್ನು ತಿಳಿಸೋದೇ ದ್ವಿತೀಯ ಸ್ಕಂದ ಪ್ರಧಾನ ತತ್ವ. ಅಂತಕಾಲೇ ತು ಪುರುಷಃ ಆಗತೆ ಗತಸಾತ್ಮಸಃ. ಶರೀರ ಬಿಡತಕ್ಕ ಅಂತ್ಯಕಾಲದಲ್ಲಿ ಪುರುಷ ಗತಸಾತ್ಮಸಃ ಧಾಮ
ಮೇಲೆ ಎಲೆ ಕತ್ತರಿಸಿದೆ, ಟೊಂಗಿ ಕತ್ತರಿಸಿದೆ, ಆ ತಪ್ಲ ಕಟ್ ಮಾಡಿದೆ, ಇತ್ಲ ಕಟ್ ಮಾಡಿ, ಬೇರೆ ಕಟ್ ಮಾಡಿದೆ. ಈ ಮೋಹ ಆಗತಕ್ಕಂಥದ್ದು ಎಲ್ಲಿ ಕತ್ತರಿಸೋದಿದೆಯಲ್ಲ, ಅದರ ಬೇರೆ ಯಾವುದು, ಆ ಬೇರನ್ನು ಕತ್ತರಿಸಬೇಕು. ಆಗ ಆ ಮೋಹ ಆಗತಕ್ಕಂತಹ ವಿಷವೃಕ್ಷ ಅದು ಮನೆಗೆ ಬೀಳುತ್ತದೆ. ಯಾವುದು ಬೇರು? ಚಿಂಜಾ ದೇಹೇನು ಏಚರಂ, ಮೊದಲನೇ ಮೋಹ ಅದರ ಬೇರು ಆರಂಭ ಆಗಿರುವುದು ದೇಹದಲ್ಲಿ. ಯಾವ ದೇಹವನ್ನು ಬಿಟ್ಟು ಹೊರಡೋನಿದ್ದಾನೆ ಜೀವ, ಆ ದೇಹದ ಮೇಲೆ ಮೊದಲನೇ ಮೋಹ. ಆ ದೇಹಕ್ಕೆ ಅನುವರ್ತಿಯಾಗಿರತಕ್ಕ ವಸ್ತುಗಳು ಅಂದ್ರೆ ದೇಹ ಅನುಬಂಧಿಗಳು. ಅಂತಹ ದೇಹ ಸಂಬಂಧಿಗಳಾಗಿರತಕ್ಕಂತಹ ಯಾವ ತನ್ನ ಪರಿವಾರ ಅಥವಾ ಆ ದೇಹಕ್ಕೆ ಅನುಕೂಲ ಅಂತ ತಿಳ್ಕೊಂಡಿರತಕ್ಕಂತಹ ಗೃಹ, ಮನೆ ಮೊದಲಾಗಿರತಕ್ಕ ಪದಾರ್ಥ, ಇವುಗಳಲ್ಲಿರ್ತಕ್ಕಂತಹ ಆ ಒಂದು ಸ್ಪೃಹ, ಇದು ಬೇಕು, ಇದು ಬೇಕು, ಇದು ಬೇಕು, ಸದಾ ಇದು ನನಗೆ ಉಪಯುಕ್ತ ಅಂತ ಆ ಬುದ್ಧಿ ಏನಿರ್ತದಲ್ಲ, ಅದು ಕತ್ತರಿಸ್ತಿರ್ಲಿಲ್ಲ ಅಂದ್ರೆ ಮುಂದೆ ಹೇಳೋದು ಯಾವುದು ಉಪಯೋಗ ಬರೋದಿಲ್ಲ. ಮೊದಲು ಅದು ತಿಳಿಸ್ಕೊಟ್ಟು ಶುಕ್ರಾಚಾರ್ಯ. ಚಿಂತ್ಯಾತ್ ಸ್ಪೃಹಾಂ ದೇಹೇನು ಏಚತಂ. ಇನ್ನು ಆದರವಾಯ ಆ ಮೋಹವನ್ನು ಕತ್ತರಿಸ್ಕೋಬೇಕು ಅಂತಂತಂದ್ರೆ ಅದು ಅಷ್ಟು ಸುಲಭ ಹೋಗ್ತದ? ಪಶು ಪಕ್ಷಿ ಪ್ರಾಣಿಯಾಗಿ ಪ್ರತಿಯೊಂದಕ್ಕೂ ಕೂಡ ದೇಹದ ಮೇಲಿರ್ತಕ್ಕಂತಹ ಒಂದು ಅಪೇಕ್ಷಾ, ಆ ಒಂದು ಅದನ್ನು ಮೇಂಟೈನ್ ಮಾಡ್ಕೋಬೇಕು, ಅದನ್ನು ಕಾಪಾಡ್ಕೋಬೇಕು, ಅದನ್ನೇ ಚಂದಾಗಿಟ್ಕೊಂಡು ನಾನು ಇರಬೇಕು ಅನ್ನತಕ್ಕಂತಹ ಬುದ್ಧಿ ಏನಿದೆ, ಅದು ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರತಿ ಜೀವಕ್ಕೂ ಇರತಕ್ಕಂತಹ ಆ ಒಂದು ಸಂಸ್ಕಾರ. ಅದು ಅನಂತಾನಂತ ಜನ್ಮಗಳಿಂದ ರೂಢ. ಅಂಥದ್ದನ್ನು ನೀವು ಒಂದು ಸೆಕೆಂಡ್ ಒಳಗೆ ಕತ್ತರಿಸ್ಬಿಟ್ರಿ ಅಂತಂದ್ರೆ ಅದು ಬಿಡ್ಲಿಕ್ಕೆ ಕತ್ತರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕಿರೋ ಮಾರ್ಗ ಯಾವುದು? ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ ಶುಚೋ ವಿವಿಕ್ತ ಆಸೀನಃ ವಿಧಿವತ್ ಕಲ್ಪಿತಾಸನೇ. ಅದಕ್ಕೆ ನೀವು ಗೃಹದಲ್ಲೇನೆ, ಮನೆಯೊಳಗೇನೆ, ಮೋಹಕ್ಕೆ ಕಾರಣವಾಗತಕ್ಕಂತಹ ಪರಿಸರದಲ್ಲೇನೆ ಬಾಳುತ್ತಿದ್ರೆ ಅದರಿಂದ ನೀವು ಕತ್ತರಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಹೊರಗೆ ಬರಬೇಕು. ಗೃಹ ಪ್ರವೃಜಿತ, ಮನೆಯಿಂದ ಹೊರಗೆ ಬರಲಿ, ಏಕಾಂತದಿಂದ ನಿಷ್ಠರಾಗಲಿ. ಪುಣ್ಯತೀರ್ಥ ಜಲಾಪ್ಲುತ, ಪವಿತ್ರವಾಗಿರತಕ್ಕಂತಹ ತೀರ್ಥಕ್ಷೇತ್ರಗಳಲ್ಲಿ ವ್ರತನಿಯಮಾದಿಗಳಲ್ಲಿ ಆಚರಣಾದಿಗಳಲ್ಲಿ ತತ್ಪರರಾಗಲಿ. ಅಪ್ಪ ಇದೊಂದು 4 ದಿವಸ ಅಂತೂ ಎಲ್ಲ ಮನೆಗೆ ವಿಚಾರ ಬಿಟ್ಟಿದ್ದಪ್ಪ ಅಂತ ಅನಿಸ್ತದೆ. ಮನೆ ಬಿಟ್ಟು ಹೊರಗೆ ಹೋದಾಗ ಅಂದ್ರೆ ಏನ್ ತಾತ್ಪರ್ಯ? ಅದೇ ಮತ್ತೆ ಅದೇ ವಿಚಾರ, ಬೆಳಗಿನ ಜಾವ ಅದೇನೆ, ಮಧ್ಯಾಹ್ನ ಅದೇನೆ, ಸಾಯಂಕಾಲ ಅದೇನೆ. ಆ ಒಂದು ಕ್ರಮದಲ್ಲಿದ್ದಾಗ ಮೋಹದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲಪ್ಪ. ಅದಕ್ಕೆ ಇರ್ತಕ್ಕಂಥದ್ದು ಗೃಹ ಪ್ರವ್ರಜಿತ. ಈ ಕ್ರಮವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಶುಚಿರ್ಭೂತನಾಗಿ, ಏಕಾಂತ ನಿಷ್ಠನಾಗಿ, ವಿವಿಕ್ತನಾಗಿ, ಆಸನಾರೂಢನಾಗಿ ಪರಮಾತ್ಮನ ವಿಷಯವನ್ನೇ ತಾನು ಸದಾ ಧ್ಯಾನಾದಿಗಳಿಂದ ತನ್ನ ಯೋಗ್ಯತಾನುಸಾರ ಅದರಲ್ಲಿ ಜಪತಪಾದಿಗಳಲ್ಲಿ ಅನುಷ್ಠಾನವನ್ನು ಮಾಡುತ್ತಾ ಭಗವಂತನ ಧ್ಯಾನದಲ್ಲಿ ತತ್ಪರನಾಗಬೇಕು. ಅಂತ್ಯಕಾಲ ಹತ್ತಿರ ಬಂದಿದ್ದಂತೆಯೇ ಭಗವದ್ಧ್ಯಾನ ಬಹಳ ಮುಖ್ಯ. ಆ ಭಗವದ್ಧ್ಯಾನ, ಭಗವದ್ ರೂಪದ ವಿಚಾರ, ಗುರುಪನಿಷ್ಠವಾದಂತಹ ಭಗವಂತನ ರೂಪ, ಆ ರೂಪ ವಿಶೇಷವನ್ನೇ, ಆ ಮಂತ್ರ ವಿಶೇಷವನ್ನೇ, ಆ ನಾಮ ವಿಶೇಷವನ್ನೇ ಅದನ್ನು ಮನಸ್ಸಿನಲ್ಲಿ ತಗೊಂಡು ಅದನ್ನು ಅಭ್ಯಾಸವನ್ನು ಮಾಡಿ. ಆ ಅಭ್ಯಾಸವೂ ಕೂಡ ಒಂದೇ ಸಲಕ್ಕೆ ಆಗೋದಿಲ್ಲ. ಧ್ಯಾನಕ್ಕೆ ಅಂತ ಕೂಡ್ತೀವಿ, ದೇವರು ಬರೋದೇ ಇಲ್ಲ. ಅದೇ ದೇವಗಳೇ ಯಾರದೇ ಇರೋ ವಿಷಯಗಳೇ, ಸುತ್ತು ಸುಡುಗಾಡ ವಿಷಯಗಳೇನೆ, 108 ರಾಜಕೀಯ ವಿಚಾರ, ಲೋಕ ವಿಚಾರ, ಆ ವಿಷಯ ಈ ವಿಷಯ ಬ್ಯಾಡಬೇಡ ಅಂದ್ರೆ ಅವು ಎದುರಿಗೆ ಬರ್ತಿರ್ತಾರೆ, ಕಣ್ಮುಂದೆ ಅವೇ ಕೂಡ್ತಿರ್ತಾರೆ, ಮತ್ತೆ ಅವೇ ವಿಚಾರಗಳು ಬರ್ತಾರೆ. ದೇವರ ಮನಸ್ಸು ಬರೋದು ಅಷ್ಟು ಸುಲಭ ಆಗೋದಿಲ್ಲಪ್ಪ. ಅದಕ್ಕೆ ಇರ್ತಕ್ಕಂಥದ್ದು ವಿಷಯೇಭ್ಯೋಕ್ಷಾನ್ನೇ ಮನಸಾ ಬುದ್ಧಿ ಸಾರಥಿ. ಅದಕ್ಕೆ ಇಂದ್ರಿಯಗಳಲ್ಲಿ ನಿಯಂತ್ರಣ ಮಾಡ್ತಾರೆ. ಇಂದ್ರಿಯಗಳನ್ನು ಹೆಂಗಂದ್ರೆ ನಾವು ಹೆಂಗೆ ಬೇಕಾದರೂ ಪ್ರವೃತ್ತರಾಗಲಿ ಅಂತ ಅವರು ನೀವು ಅವ್ರ ಸ್ವೇಚ್ಛಾಗುತ್ತೆ ಅವಕ್ಕೆ ಕಾರ್ಯಪ್ರವೃತ್ತಿಯನ್ನು ಕೊಟ್ಟು ನಾವು ಧ್ಯಾನ ಮಾಡ್ತೀವಿ ಅಂತಂದ್ರೆ ಎಲ್ಲಿ ಧ್ಯಾನ ಆಗ್ತದೆ? ಅದಕ್ಕೆ ವಿಷಯಗಳ ಬಗ್ಗೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಅವುಗಳಲ್ಲಿ ಕಣ್ಣು, ಕಿವಿ, ಮೂಗು ಮೊದಲಾಗಿರತಕ್ಕ ಇಂದ್ರಿಯಗಳು ಏನು ಅವು ಹರ್ಕೊಂಡು ಹೋಗ್ತಾ ಇರ್ತಾವಲ್ಲ, ಅದನ್ನು ನಿಯಚ್ಛೆ
ಯಾರು ಮಾಡಿರ್ತಾರೆ ಕಣ್ಣಿಂದ ನಾವು ನೋಡ್ಬಿಡ್ತೀವಿ. ಆದ್ರೆ ಮನಸ್ಸಿನಲ್ಲಿ ಪರಮಾತ್ಮನ ರೂಪವನ್ನು ನೋಡಬೇಕಾದ್ರೆ ಆ ಪರಮಾತ್ಮ ಹೆಂಗಿದ್ದಾನೆ ಹಂಗೆ ಮನಸ್ಸಿನಲ್ಲೇನೆ ಆ ವಾಸನಾದಿಂದ ಒಂದು ಪ್ರತಿಮಾವನ್ನು ನಿರ್ಮಾಣ ಮಾಡಿಕೊಂಡು ಆ ಭಗವದ್ ರೂಪವನ್ನು ನೋಡಬೇಕಾದಂತಹ ಆ ಪ್ರಯತ್ನವನ್ನು ನಡೆಸ್ತಕ್ಕ ಸಂದರ್ಭದಲ್ಲಿ ಹಿಂಗ ಆರಂಭ ಆಗಿರ್ತದೆ. ಆದ್ರೆ ಅದು ತಪ್ಪು. ಹಿಂಗೇನೋ ಒಂದು ದೇವರ ರೂಪ ತಗೋಬೇಕು ಅನ್ನೋಷ್ಟಾಗಿರ್ತದೆ. ಅಷ್ಟೊತ್ತಿಗೆ ಅದು ಮನಸ್ಸೆಲ್ಲರೂ ಹೋಗಿಬಿಡುತ್ತದೆ. ಹಂಗಾರೆ ದೇವರ ಮನಸ್ಸಿನಲ್ಲಿ ಆ ರೂಪ ಬರೋದಾಗಲಿ ಹೊರಗೆ ಒಂದು ಚಿತ್ರ ಬಿಡಿಸಬೇಕು ಅಂತ ಪೆನ್ನೋ ಪೆನ್ಸಿಲೋ ತಗೊಂಡು ಹಾಳೆ ಒಳಗೆ ಹಿಂಗ ಆರಂಭ ಹಿಂಗ ಮಾಡ್ತಿದ್ದಂದ್ರೆ ಯಾರೋ ಒಂದು ಕೈ ಹೇಳ್ಕೊಂಡ್ರೆ ಆ ಚಿತ್ರ ಹೆಂಗೆ ನಿರ್ಮಾಣ ಆಗ್ತದೆ? ಹೇಗೋ ಹಾಗೆ ಮನಸ್ಸಿನಲ್ಲಿ ಆ ಭಗವಂತನ ಚಿತ್ರ, ಆ ರೂಪ, ಅದು ವಾಸನಾತ್ಮಕವಾದಂತಹ ರೂಪ. ಆ ರೂಪವನ್ನೇ ನಿರ್ಮಾಣ ಮಾಡೋದೇ ಇನ್ನು ಬಹಳ ಕಷ್ಟ. ಆ ರೂಪವನ್ನೇ ಆತ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಹೊರಗಿರತಕ್ಕ ಭಗವಂತನ ಪ್ರತಿಮಾದಿಗಳ ದರ್ಶನದ ಮಹತ್ವ. ದೇವರ ದರ್ಶನ ಅಂತಂದ್ರೆ ಈ ಪ್ರತಿಮಾವನ್ನು ನೋಡ್ತೀವಿ. ಹಂಗೇನೆ ನಾವು ದೇವರ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿಕ್ಕೆ ನಾವು ಮಾಡಲಿಲ್ಲ. ಅದಕ್ಕೆ ಹೊರಗಿರತಕ್ಕ ಪ್ರತಿಮಾದಿಗಳನ್ನು ದರ್ಶನ ಮಾಡ್ತಾ ಆ ರೂಪದಂತೆಯೇ ಒಳಗೊಂದು ಮನಸ್ಸಲ್ಲಿ ಒಂದು ಚಿತ್ರವನ್ನು ಬಿಡಿಸಿಕೊಳ್ಳೋಣ ಅನ್ನೋದಕ್ಕೆ ಈ ಒಂದು ವಾಕ್ಯದಲ್ಲಿ ಆ ಭಗವಂತನ ಪ್ರತಿಮಾದಿಗಳ ಒಂದು ದೃಷ್ಟಿಯನ್ನು ನಾವು ಹೊಂದಬೇಕಾದಂತಹ ಕ್ರಮ. ಆ ರೂಪನು ಆ ಪ್ರತಿಮಾನು ಅದು ಸರಿಯಾಗಿರ್ಬೇಕಲ್ಲ, ಲಕ್ಷಣಾರ್ಥಿ ಆಗಿರ್ಬೇಕಲ್ಲ. ಆ ಸಂಲಕ್ಷಣೋಪೇತವಾದಂತಹ ಕ್ರಮದಲ್ಲಿ ಚಿತ್ರಣ ಆಗಬೇಕಲ್ಲ ಮನಸ್ಸಿನಲ್ಲಿ. ಆ ಲಕ್ಷಣ ದೊಡ್ಡವರು ಪೂಜಾ ಮಾಡಿರ್ತಕ್ಕ ಪ್ರತಿಮಾದಲ್ಲಿ. ಅದಕ್ಕೆ ಶ್ರೀಮದಾಚಾರ್ಯರಿಂದ ಪೂಜಿತವಾದಂತಹ ಪ್ರತಿಮಾಕ್ಕೆ ಅಷ್ಟು ಮಹತ್ವ. ಶ್ರೀಮದಾಚಾರ್ಯ ಮಧ್ವರಾಯ ಪೂಜಾ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಲಕ್ಷಣ ಅಲ್ಲಿದೆ ಅಂತ. ಅಂತಹ ಲಕ್ಷಣಾಢ್ಯವಾದ ಪ್ರತಿಮಾವನ್ನು ನೋಡೋದ್ರಿಂದ ಅದೇ ಮನಸ್ಸಿನಲ್ಲಿ ಚಿತ್ರಿಸಲಿಕ್ಕೆ ಒಂದು ದಾರಿ. ಆ ಪ್ರತಿಮಾವನ್ನೇ ಆ ರೂಪವನ್ನೇ ಚಿತ್ರಣ ಮಾಡಲಿಕ್ಕೆ ಎಂದು ಮನಸ್ಸಲ್ಲಿ ಹೊರಟಾಗ ಮನಸ್ಸು ಚಂಚಲ ಅತ್ತಾಗಿತ್ತಾಗ ಹೋಗ್ತಿರ್ತದೆ. ಆ ಸಂದರ್ಭದಲ್ಲಿ ನಾವು ಏನ್ ಮಾಡಿ ಅದು ಶಿಕಾಚಾರ್ಯ ತಿಳಿಸಿಕೊಟ್ಟು ತತ್ರ ಏಕೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸಾ. ಒಂದೇ ಸಲಕ್ಕೆ ಆಗೋದಿಲ್ಲಲ್ಲ, ಏಕೈಕಾವಯವಂ ಧ್ಯಾಯೇತ್. ಪೂರ್ತಿ ಅಷ್ಟು ಚಿತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ಬರೀ ಪಾದವನ್ನು ಮಾತ್ರ ಮಾಡಿ ಮನಸ್ಸಿನಲ್ಲಿ ದೇವರ ಪಾದವನ್ನು ಅಷ್ಟೇ ಮನಸ್ಸನ್ನು ಚಿತ್ರಣ ಹೋಗಿ ಪಾದವೂ ಆಗಲಿಲ್ಲ. ಅದು ಶ್ರೀಮದಾಚಾರ್ಯ ನಖಸ್ತುತಿ ಮಾಡ್ಕೊಂಡು ಹೀಗೆ ಒಂದು ದೇವರ ನಖದ ಸ್ತೋತ್ರವನ್ನು, ಆ ನಖ ಚಿತ್ರಣವನ್ನು ಹೆಂಗೆ ಕೊಟ್ಟಿದ್ದಾರೆ ಜ್ಞಾನಿಗಳು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದರ ಚಿತ್ರ ಬಿಡಿಸ್ಕೊಂಡು ನಖನೂ ಆಗಲಿಲ್ಲ. ಆ ನಖದ ಒಂದು ತುದಿ ಭಾಗವನ್ನು ಚಿತ್ರಣ ಮಾಡಿಕೊಂಡು ದೇವರ ನಖದ ತುದಿ ಭಾಗ ಹಿಂಗಿದೆ, ಇಷ್ಟು ಪ್ರಕಾಶಮಾನ ಆಗಿದೆ, ಪ್ರಮಾಣಾನುಗುಣವಾಗಿ ಈ ಪ್ರಮಾಣದಲ್ಲಿ ದೇವರ ಪಾದದ ನಖದ ಮುಂಭಾಗ ಆ ಭಾಗ ಹೆಂಗಿದೆ ಏನು ವರ್ಣನ ಮಾಡಿದ್ದಾರೆ ಅದರ ಮನಸ್ಸಲ್ಲಿ ಚಿತ್ರಣ ಮಾಡಿ. ಅದು ಆಗಲಿ. ಆ ನಖದ ಮುಂಭಾಗಕ್ಕೆ ಹಚ್ಚಿಕೊಂಡಿರತಕ್ಕ ಒಂದು ಧೂಳಿ ಕಣ ಅದು ಚಿತ್ರಣ ಮಾಡಿ. ಸರಿ, ಅಷ್ಟಾದ್ರು ಪರಮಾತ್ಮನ ಪಾದ ಧೂಳಿ, ಆ ಧೂಳಿಗೆ ಎಷ್ಟು ಮಹತ್ವ ಇದೆ, ಅದರಿಂದ ಎಷ್ಟು ಜನ ಉದ್ಧಾರ ಆಗಿದ್ದಾರೆ, ಅದರ ಮಹತ್ವ ಮಹಿಮಾ ಏನೇನು ಅದನ್ನ ಏನ್ ಭಾಗವತಾದಿ ಅನೇಕ ಗ್ರಂಥಗಳಲ್ಲಿ ಯಾವ ರೀತಿಯಿಂದ ಹೇಳಿದ್ದಾರೆ, ಅದನ್ನ ನಾವೇನು ಕೇಳಿದ್ದೇವೆ, ಅದನ್ನೇನು ಪುರಾಣ ಪ್ರವಚನಾದಿಗಳಿಂದ ಮನಸ್ಸನ್ನು ತಗೊಂಡಿದ್ದೇವೆ, ಅದನ್ನು ಏಕಾಂತದ ಮನಸ್ಸನ್ನು ಇಟ್ಕೊಂಡು ಅದನ್ನು ಮನಸ್ಸನ್ನು ತಗೊಂಡು ಹೀಗೆ ಅಭ್ಯಾಸವನ್ನು ಅಲ್ಲಿಂದ ಆರಂಭವನ್ನು ಮಾಡ್ತಾ ಒಂದ್ ಸ್ವಲ್ಪ ಬರ್ತದೆ, ಒಂದ್ ಸ್ವಲ್ಪ ಹೋಗ್ತದೆ. ಹಂಗಂತ ನೀವು ಅದನ್ನೇ ಪ್ರಯತ್ನವನ್ನು ಬಿಡದೇನೆ ನಿರಂತರವಾಗಿ ಮಾಡ್ತಾ 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 ಆಗ ಖಂಡ ಸ್ಮೃತಿ ಧಾರಣಾಸ್ಯ ಅಖಂಡ ಧ್ಯಾನ ಉಚ್ಯತೆ. ಖಂಡ ಖಂಡವಾಗಿ ಬಂದಂತಹ ತುಂಡು ತುಂಡಾಗಿ ಸ್ವಲ್ಪ ಸೇರ್ತಾ ಆಮೇಲೆ ಅದೊಂದು ಪರಿಪೂರ್ಣ ಆಕಾರವನ್ನೇ ನಿರಂತರವಾಗಿ ಮನಸ್ಸಿನಲ್ಲಿ ಆ ಭಗವಂತನ ಆ ಒಂದು ರೂಪ ವಿಶೇಷವನ್ನೇ ಅದನ್ನು ನೋಡ್ತಕ್ಕಂತಹ ಆ ಒಂದು ಪ್ರಯತ್ನ ಏನಿದೆ ಇದನ್ನು ಧ್ಯಾನ ಅಂದ್ರೆ ಶ್ರವಣ, ಆ ತರುವಾಯ ಮನನ, ಆ ತರುವಾಯ ಧ್ಯಾನ, ಈ ಕ್ರಮದಿಂದ ತ್ರಿವಿಧವಾಗಿರತಕ್ಕಂತಹ ಸಾಧನವನ್ನು ಮಾಡುತ್ತಾ ಆ ಸಂದರ್ಭದಲ್ಲಿ ಭಗವಂತನ ರೂಪವನ್ನು ಧ್ಯಾನ ಮಾಡಬೇಕಾದರೆ ಯಾವ ರೂಪ ಧ್ಯಾನ ಮಾಡಬೇಕು ಅದು ಇಂಪಾರ್ಟೆಂಟ್. ಯಾರಿಗೆ ಯಾವುದು ಸಾಧನಕ್ಕೆ ಉಪಯುಕ್ತ ಆ ಕ್ರಮದಲ್ಲಿ ಅವರು ಆ ಭಗವದ್ ರೂಪವನ್ನು ಧ್ಯಾನ ಮಾಡಬೇಕಾಗ್ತದಲ್ಲ, ಅದಕ್ಕೆ ಆ ರೂಪ ಯಾವುದು ಅನ್ನೋದಕ್ಕೆ ಎರಡು ಅಂಶವನ್ನು ಶುಕಾಚಾರ್ಯ ತಿಳಿಸ್ತಾ ಇದ್ದಾರೆ. ಉತ್ತಮಾಧಿಕಾರಿಗಳು ಭಗವಂತನ ವ್ಯಾಪ್ತ ರೂಪವನ್ನು ಧ್ಯಾನವನ್ನು ಮಾಡುತ್ತಾರೆ. ವ್ಯಾಪ್ತ ರೂಪ ಅಂತಂದ್ರೆ ಪಾತಾಳಮೇತಸ್ಯ ಹಿ ಪಾದಮೋದೋ ಸತ್ಯಂತು ಶೀರ್ಷ್ಣಃ.
ಅಂತಂದ್ರು ಕ್ರಿಯಾವಸಾನೆ ಪ್ರಯತ ಪಠೇತ. ಅದಕ್ಕೆ ಇದನ್ನೇ ನಿಮ್ಗೆ ಆಗೋದಿಲ್ಲ ಅಂತ ಆದ್ರೂ ಕೂಡ ಯಾಕೆ ಶಾಸ್ತ್ರದಲ್ಲಿ ಹೇಳ್ತಾರೆ? 14 ಲೋಕಾತ್ಮಕವಾಗಿರ್ತಕ್ಕ ಭಗವದ್ ರೂಪವನ್ನೇ ಯಾಕೆ ಇದನ್ನೇ ಪ್ರತಿಪಾದನೆಯನ್ನು ಮಾಡಿದ್ದಾರೆ? ಒಂದೊಂದು ಅಂಗಾಂಗಗಳನ್ನೇ ಆಶ್ರಯಿಸಿಕೊಂಡು ಒಂದೊಂದು ಲೋಕಗಳಿರ್ತಕ್ಕಂತಹ ಕ್ರಮವನ್ನು ಯಾಕೆ ತಿಳಿಸಿದ್ದಾರೆ? ಪುರುಷ ಏವೇದಂ ಸರ್ವಂ, ಎಲ್ಲ ಪುರುಷನಾಮಕನಾಗಿರ್ತಕ್ಕ ಪರಮಾತ್ಮ ಬ್ರಹ್ಮಾಂಡ ವ್ಯಾಪಿಯಾಗಿ ಆ ರೂಪದಿಂದ ಸಕಲ ಲೋಕಗಳು, ಸಕಲ ವಸ್ತುಗಳು, ಸಕಲ ಪದಾರ್ಥಗಳು, ನದಿಗಳು, ನಗಗಳು, ವೃಕ್ಷಗಳು, ಪಕ್ಷಿಗಳು, ಪ್ರಾಣಿಗಳು, ಸಕಲ ವಸ್ತುಗಳು ಪರಮಾತ್ಮನ ಅಂಗಾಂಗಗಳನ್ನೇ ಯಾವ ಯಾವ ಭಾಗವನ್ನು ಆಶ್ರಯಿಸಿಕೊಂಡು ಹೆಂಗೆ ಜಗತ್ತು ನಿಂತಿದೆ ಇದನ್ನೇ ಧ್ಯಾನ ಮಾಡತಕ್ಕಂಥದ್ದು ಉತ್ತಮಾಧಿಕಾರಿಗಳಾದರು. ಮಧ್ಯಮಾಧಿಕಾರಿಗಳು, ಅಲ್ಪಾಧಿಕಾರಿಗಳು ಪ್ರಯತ್ನ ಪಠೇತ, ನಮಗದನ್ನೇ ಬುದ್ಧಿಯಲ್ಲಿ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅದನ್ನು ಪಠನ ಮಾಡಿ ಅದನ್ನು ತಿಳ್ಕೊಂಡ್ರಿ, ಜ್ಞಾನವನ್ನು ಪಡೆಯಲಿಕ್ಕೆ. ಜ್ಞಾನ ಪಡೆಯಲಿಕ್ಕೆ ಇದೊಂದು ಅವಶ್ಯಕವಾದಂತಹ ಸಾಧನ ಕ್ರಮ. ಇದ್ಯಾಕೆ ನಮ್ಗೆ ಬೇಕು? ನಾವು ಇದನ್ನು ಧ್ಯಾನ ಮಾಡೋದಿಲ್ಲ ಅಂತ ಆದ್ಮೇಲೆ ಅದನ್ನು ತಿಳ್ಕೊಳ್ಳೋದು ನಮಗೇನು ಉಪಯೋಗ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ತಿಳಿಸಿದ್ರು 14 ಲೋಕದಲ್ಲಿರ್ತಕ್ಕಂತಹ ಸಕಲ ಪದಾರ್ಥಗಳು ಕೂಡ ಭಗವಂತನನ್ನು ಹೆಂಗೆ ಆಶ್ರಯಿಸಿಕೊಂಡಿದೆ ಅನ್ನೋದು ತಿಳಿಯೋದೇನೆ ಈ ರೂಪದ ವಿಚಾರ. ಅದನ್ನು ತಿಳಿದಾಗ ನಾವು ಯಾವ್ಯಾವ ವಸ್ತುವನ್ನು ನೋಡ್ತೀವಿ, ಯಾವ್ಯಾವ ವಸ್ತುವನ್ನು ವ್ಯವಹರಿಸ್ತೀವಿ, ಯಾವ್ಯಾವ ಪದಾರ್ಥದಲ್ಲಿ ದೃಷ್ಟಿ ಇಡ್ತೀವಿ, ಆ ಪ್ರತಿ ಪದಾರ್ಥನೂ ಭಗವಂತನ ಈ ಅಂಗಾಂಗವನ್ನು ಆಶ್ರಯಿಸಿಕೊಂಡು ಇದ್ದಾರೆ. ಅದಕ್ಕೋಸ್ಕರನೇ ಬ್ರಾಹ್ಮಣಸ್ಯ ಮುಖಮಾಸಿ ಬಾಹುರಾಜನ್ಯಕೃತ, ಮುಖದಿಂದ ಬ್ರಾಹ್ಮಣ, ಬಾಹುಗಳಿಂದ ಕ್ಷತ್ರಿಯ, ತೊಡೆಗಳಿಂದ ವೈಶ್ಯ, ಪಾದದಿಂದ ಶೂದ್ರ. ಇದೆಲ್ಲ ವೇದಶಾಸ್ತ್ರದಲ್ಲಿ ಈ ಭಗವಂತನ ರೂಪವನ್ನು ತಿಳಿಸಿರ್ತಕ್ಕಂಥದ್ದೇನಿದೆಯಲ್ಲ ಅದಕ್ಕೆ ಕಾರಣ ಯಾರಾದರೂ ಬ್ರಾಹ್ಮಣರು ನೋಡುತ್ತಿದ್ರೆ ದೇವರ ಮುಖವನ್ನು ಸ್ಮರಣೆ ಮಾಡಿ. ಒಬ್ಬ ಕ್ಷತ್ರಿಯ ಆತ್ಮ ವಿಚಾರ ಬುದ್ಧಿಯಲ್ಲಿ ಬಂತು, ಪರಮಾತ್ಮನ ಬಾಹುವಿನ ಸ್ಮರಣೆ ಬರುತ್ತೆ. ಅದನ್ನು ಆಶ್ರಯಿಸಿಕೊಂಡು ಇವರಿದ್ದಾರೆ, ಅದರಿಂದ ಇವರು ಬಂದಿದ್ದಾರೆ. ಹೀಗೆ ಪ್ರತಿಯೊಂದು ಪದಾರ್ಥವೂ ಭಗವಂತನನ್ನು ಹೆಂಗೆ ಆಶ್ರಯಿಸಿಕೊಂಡಿದೆ. ಯಾವ ವಸ್ತುವಿನಲ್ಲಿ ದೃಷ್ಟಿ ಹೋದ್ರೂ ಅದು ಪರಮಾತ್ಮದಲ್ಲಿ ಮನಸ್ಸು ಹೋಗಿ ನಿಲ್ಲಲಿಕ್ಕೆ ಹೆಂಗೆ ದಾರಿ ಆಗಬೇಕು ಅದು ಈ ರೂಪವನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಇದನ್ನು ಶುಕಾಚಾರ್ಯ ಮೊದಲು ತಿಳಿಸಿಕೊಡ್ತಾರೆ. ಅಂದ್ರೆ ಉತ್ತಮಾಧಿಕಾರಿಗಳಿಗೂ ಬೇಕು, ಸಕಲಾಧಿಕಾರಿಗಳಿಗೂ ಬೇಕು. ಆಗ ಏನು ನಮ್ಗೆ ಲಾಭ ಆಗ್ತದೆ ಅಂತಂದ್ರೆ ಶಬ್ದಸ್ಯ ಹಿ ಬ್ರಹ್ಮಣೇಶ ಪಂಥ ಯನ್ನಾಮಭ್ಯರ್ಥಾಯತಿ ಧೀರವಾರ್ಥೈಃ. ಶಬ್ದಸ್ಯ ಯಾವ ಶಬ್ದ ತಗೊಂಡ್ರೂ ಕೂಡ ಅದು ಯಾರಿಗೆ ಮುಟ್ತದೆ? ಅದು ಪರಮಾತ್ಮನಿಗೆ ಮುಟ್ತದೆ. ಕಾರಣ ಯಾವುದೇ ಶಬ್ದ ನಾವು ಎದುರಿಗಿರೋ ವಸ್ತುವಿಗೆ ಆಡ್ತಿರ್ತೀವಲ್ಲ, ಆ ವಸ್ತುವಿಗೆ ಅಸ್ತಿತ್ವ ಯಾರಿಂದ ಆಗಿದೆಯೋ ಅಲ್ಲಿ ಆ ಶಬ್ದ ಹೋಗಿ ಮುಂದೆ ಮುಟ್ಲಿಕ್ಕೆ ದಾರಿ ಆಗ್ತದೆ. ಹೀಗೆ ಸಕಲ ಶಬ್ದಗಳು ದೇವರಿಗೆ ಮುಟ್ಟತಕ್ಕಂತಹದ್ದಕ್ಕೆ ಇದು ದಾರಿ. ಯಾವ ರೂಪ? ಇಂತಹ ವ್ಯಾಪ್ತವಾದ ಭಗವದ್ ರೂಪದ ವಿಚಾರ. ಆಗ ಎಲ್ಲಾ ಶಬ್ದನು ಎಲ್ಲವೂ ದೇವರಿಗೆ ಸೇರಿದ್ದು ಅಂತಾದಾಗ ಅದು ಯಾರ ಜೊತೆಗೆ ಏನ್ ಮಾತಾಡ್ತೀವಿ, ಯಾರ ಜೊತೆಗೆ ಏನ್ ವ್ಯವಹಾರ ಮಾಡಬೇಕು? ಕಾರಣ ಪ್ರತಿ ಶಬ್ದವೂ ಪರಮಾತ್ಮನನ್ನೇ ವರ್ಣಿಸ್ತಾ ಇದ್ದಾಗ ಆಗ ನಮಗೆ ನಾಚಿಕೆ ಆಗ್ತದೆ. ಸುಮ್ಮನೆ ಈ ಶಬ್ದವನ್ನೇ ಅನ್ಯತ್ರ ಬಳಸೋ ಈ ಕೆಲಸ ನಾವು ಮಾಡಬಾರ್ದು. ಯಾಕೆ ನಾವು ಹರಕೆ ಹೊಡಿತೀವಿ? ಯಾಕೆ 108 ಸುಳ್ಳುಗಾರ ಮಾತನಾಡ್ತಿರ್ತೀವಿ? ಅದು ಇದು ಅನ್ನೋ ರೀತಿಯಿಂದ ನಮ್ಮ ಮನಸ್ಸು ಪ್ರವೃತ್ತ ಆಗ್ತದೆ. ಕಾರಣ ಅದು ದೇವರಿಗೆ ಸಲ್ಲತಕ್ಕ ಶಬ್ದ ಅನ್ನೋದನ್ನು ನಾವು ಮರೆತಿದ್ದೀವಿ. ದೇವರಿಗೆ ಸಲ್ಲಬೇಕಾದ ವಸ್ತುವನ್ನೇ, ದೇವರಿಗೆ ಸಲ್ಲಬೇಕಾದ ಶಬ್ದವನ್ನೇ, ಅದು ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಕರೆಯುವಾಗಿತ್ತು ಅಂತ ಆದರೆ ಆಗ ನಾವೇನಾಗ್ತೀವಿ? ಅನ್ಯತ್ರ ಇದನ್ನು ಬಳಸೋದು ಯಾರು? ಹೆಂಗೆ ಒಂದು ಪದಾರ್ಥ ಇದು ದೇವರಿಗೋಸ್ಕರ ಅಂತ ನೀರು ತಂದಿಟ್ಟಿದ್ರೆ ಇದನ್ನು ಅನ್ಯತ್ರ ಬಳಸಬಾರದು, ನಾವು ಅದನ್ನು ಹಂಗೆ ದೂರದಲ್ಲಿ ಹೆಂಗೆ ಕಾಪಾಡ್ತಿರ್ತೀವಲ್ಲ ಹಂಗೆ ಪ್ರತಿ ಶಬ್ದವೂ ಕೂಡ ಆಗ ಏನಾಗ್ತಾರೆ? ನಿಜವಾಗಿ ಮೌನಿಕಾಗುತ್ತಾರೆ. ಮೌನಾನುಷ್ಠಾನ ಮಾಡೋರು ಅವರು ಚಾತುರ್ಮಾಸದಲ್ಲಿ ಮೌನ ಮಾಡ್ತಾ ಇದ್ದಾರೆ, ಇನ್ನೊಂದರಲ್ಲಿ ಮೌನ ಇದನ್ನು ಮಾಡಿದ್ದಾರೆ. ಆ ಮೌನ ಶಬ್ದಕ್ಕೆ ಅರ್ಥ ಏನು? ಮಾತುಗಳು ಮೌನ ಅಲ್ಲ, ಮಾತು ಪರಮಾತ್ಮನಿಗೆ ಸಂಬಂಧಪಟ್ಟಿದೆ, ಅನ್ಯತ್ರ ಅದನ್ನು ನಾವು ಬಳಸಬಾರದು, ಅದಕ್ಕೆ ನಾವು ಮಾತಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಮಾಡಿದ್ರೆ ಅದು ನಿಜವಾದ ಮೌನ. ಇದು ಆದ ಸಾಧನಕ್ಕೆ ಮಾರ್ಗ ಆಗತಕ್ಕಂಥದ್ದು. ಹೀಗೆ ಸಕಲ ಶಬ್ದ ವಾಚ್ಯ ಪರಮಾತ್ಮ, ಸಕಲ ವಸ್ತು ಆಕಾರ ಪರಮಾತ್ಮ, ಇದನ್ನು ತಿಳಿದುಕೊಂಡು ತನ್ನ ಯೋಗ್ಯತಾನುಸಾರ ಸ್ವದೇಹಾಂತರ ಹೃದಯಾಲಕಾರ
ಭಗವದ್ರೂಪ, ಜೀವ ದೇಹ ಮತ್ತು ಬ್ರಹ್ಮಾಂಡ ವ್ಯಾಪಿಯಾಗಿರತಕ್ಕ ಭಗವದ್ರೂಪ. ಎಲ್ಲಾ ರೂಪನೂ ಕೂಡ ಪ್ರಸನ್ನ ವಕ್ರಂ ನಳಿನ ಯಥೇಕ್ಷಣಂ ಕದಂಬ ಪಿಂಜಲ್ ಕಪಿಶಂಕ ವಾಸಸಂ ಹೆಂಗಿದ್ದಾಗ ಪರಮಾತ್ಮನ ರೂಪ ಸಕಲಾಂಗ ಮಂಡಿತ, ಸಕಲಾಭರಣದಿಂದ ವಿಜೃಂಭಿತ, ಸುಂದರ ಸಾಕಾರ ಸ್ವರೂಪ. ಜೀವನೇ ಅನು ಎಷ್ಟೋನು ಆ ಸಣ್ಣ ವಸ್ತು, ಆ ಜೀವನಿಗೆ ಒಂದು ಕೈ ಕಾಲು ಕಣ್ಣು ಮೂಗು, ಅವನ ಜೀವನಿಗೆ ಒಂದು ಎದಿ, ಆ ಎದೆಯಲ್ಲಿ ಒಂದು ಹೃದಯ, ಆ ಹೃದಯದೊಳಗೆ ಒಂದು ಆಕಾಶ, ಆ ಆಕಾಶದಲ್ಲಿ ಪರಮಾತ್ಮನ ರೂಪ. ಆ ರೂಪದಲ್ಲೂ ಕೂಡ ಪರಮಾತ್ಮನಿಗೆ ಪಾದ ಇದೆ, ಕೈ ಇದೆ, ಕಣ್ಣಿದೆ, ಮೂಗಿದೆ, ಪ್ರತಿಯೊಂದು ಅಂಗಾಂಗಗಳಿಗೂ ಸ್ವಾಮಿದ್ದ. ಯೋಗೇಶ್ವರ ಸ್ಥಾಪಿತ ಪಾದ ಪಲ್ಲವಂ. ಈಗ ಪ್ರತಿಯೊಬ್ಬರ ಜೀವನ ಒಳಗೆ ಸ್ವಾಮಿ ಇದ್ದಾನಲ್ಲ. ಯಾರಾದ್ರೂ ನಮ್ಮ ಮನೆಗೆ ಬಂದವರನ್ನೇ ನಾವು ಅವ್ರ ಬಗ್ಗೆ ಒಂದು ಆದರ, ಪ್ರೀತಿ, ವಿಶ್ವಾಸ ತೋರಿಸಿದ್ರೆ ಅವ್ರು ನಮ್ಮ ಮನೆಗೆ ಬಂದವರು ಅಲ್ಲೇ ಇರೋಣಪ್ಪ ಚಲೋ ಮಾತಾಡಿಸ್ತಾರೆ ಇವರು ಇರ್ತಾರೆ. ನಾವು ಅವ್ರ ಬಗ್ಗೆ ರಕ್ಷಣೆ ಇಲ್ಲ, ಅವ್ರ ಬಗ್ಗೆ ಮಾತಿಲ್ಲ, ಅವ್ರ ಬಗ್ಗೆ ದೃಷ್ಟಿ ಇಲ್ಲ. ಅವ್ರ ಬಂದ್ರೆ ಹೋಗಿ ಏನಾದ್ರು ಮಾಡ್ಕೊಂಡು ಹೋಗಿದ್ರೆ ಅವ್ರು ಯಾಕೆ ಇರ್ತಾರೆ? ಯಾರಾದ್ರೂ ಅತ್ಯಲ್ಪ ಲೋಕದಲ್ಲಿ ಸ್ವಲ್ಪ ಒಂದು ಪ್ರತಿಷ್ಠಿತನಾದ ವ್ಯಕ್ತಿನೇ ಇರೋದಿಲ್ಲ ಅಂತ ಜಗತ್ಪ್ರಭು ಸ್ವಾಮಿ 14 ಲೋಕಕ್ಕೆ ಅಧಿಪತಿ ಜೀವನ ಹೃದಯ ಮಂಟಪದಲ್ಲಿ ತಾನು ಆ ರೂಪ ತಂದು ಇಟ್ಕೊಂಡಿದ್ದಾನೆ. ಲಕ್ಷ್ಯ ಇದೆ ನಮಗೆ. ದೇವರು ನಮ್ಮ ಹೃದಯದಲ್ಲಿ ಇಂತಹ ರೂಪದಿಂದ ಇದ್ದು ವಿರಾಜಿಸ್ತಾ ಇದ್ದಾನೆ. ದೃಷ್ಟಿ ಇಟ್ಕೊಂಡಿವ ಇಲ್ಲ 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 ಕೆಲವು ಗೊತ್ತು. ಅನ್ಯತ್ರ ಯಾವ್ಯಾವುದೋ 108 ವಿಚಾರ ಮಾಡ್ತೀವಿ. ಪರಮಾತ್ಮ ಹೃದಯದಲ್ಲಿರ್ತಕ್ಕಂತಹ ಬಗ್ಗೆ ಲಕ್ಷಣ ಇಲ್ಲ. ಯಾಕಿದ್ದಾರೆ? ಹೆಂಗಿದ್ದಾರ? ಅಷ್ಟು ಚೀಪ. ನಾವು ನೋಡೇ ಹಿಂದೆ ಸುಮ್ಮನೆ ಬಂದು ಕೂತಿರ್ತೀವಿ ಅಂತ. ಹಾಗೆ ದೇವರು ಅಂಥ ವ್ಯಕ್ತಿನ ಅವನು ಬ್ರಹ್ಮಾದಿ ಬಂದ್ಯ ಅಂಥ ಪರಮಾತ್ಮ ಹೆಂಗ ಅಲ್ಲೇ ಕೂತಿದ್ದಾನೆ. ಇದೊಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಲಿಂಗಾಚಾರ್ಯ ಉತ್ತರ ಕೊಟ್ಟರು, ನಮ್ಮನ್ನು ನೋಡ್ಕೊಂಡು ಕೂತಿಲ್ಲ ಅಂತ. ಯಾಕೆ ಗೊತ್ತು ನಮ್ಮ ಜೀವನ ಹಣೆಗಳು ಏನು ಅಂತ? ನೀವು ನಮ್ಗೆ ನೋಡೋದಿಲ್ಲ, ನಿಮ್ಮ ದೃಷ್ಟಿ ಎಷ್ಟಿದೆ, ನಿಮ್ ಯೋಗ್ಯತೆ ಅಷ್ಟೇನೆ. ಮತ್ತೆ ಸ್ವಾಮಿ ಅಲ್ಲಿ ಕೂತಿದ್ದಾನೆ. ಯೋಗೇಶ್ವರ ಸ್ಥಾಪಿತ ಪಾದ ಪಲ್ಲವ. ಯೋಗೇಶ್ವರ ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿಯೋಗ, ವಿರಕ್ತಿಯೋಗ, ಸಕಲ ಯೋಗ ಮಾರ್ಗಗಳಲ್ಲಿ ಈಶ್ವರರು, ಎಲ್ಲರಿಗೂ ಅಧಿಪತಿಗಳಾಗಿರ್ತಕ್ಕ ಮುಖ್ಯ ಪ್ರಾಣದೇವರು. ಅವರಿಂದ ಆಸ್ಥಾಪಿತ ಪಾದ ಪಲ್ಲವ. ಅವರ ಒಳಗೆ ಗಟ್ಟಿಯಾಗಿ ಸ್ವಾಮಿ ಈ ಜೀವನದ ಬಿಟ್ಟು ಹೋಗ್ಬಾರ್ದಪ್ಪ, ಇವನಲ್ಲೇ ಇದ್ದು ಇವನನ್ನು ಉದ್ಧಾರ ಮಾಡಬೇಕು. ಏನಂದೇವ್ ನಮ್ಮ ನಾದಂ ಶರಣಾಗತಮೇನು ಉದ್ಧರೇ ವಿಜ್ಞಾಪನ ಕರ್ತೃಣ. ಇವರು ಉದ್ಧಾರ ಮಾಡೇಬೇಕು ಸ್ವಾಮಿ, ನಾನು ಸೇವಾ ಮಾಡಬೇಕು. ಅವ್ರು ಮಾಡಿಲ್ಲ ಹೋಗಲ್ಲೋ, ನಾವು ಮಾಡ್ತೀವಿ. ಹಿಂಗೆ ಆ ಹೃದಯ ಮಂಟಪದಲ್ಲಿ, ಜೀವನ ಹೃದಯ ಮಂಟಪದಲ್ಲಿ ಸ್ವಾಮಿಯ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾವು ನೋಡದಿದ್ರು ಅವರು ಸದಾ ಪೂಜಾವನ್ನು ಮಾಡುತ್ತಾ, ಅವರು ದೇವ ಸೇವಾವನ್ನು ಮಾಡುತ್ತಾ, ಆ ಪರಮಾತ್ಮ ಅನುಗ್ರಹ ಸದಾ ನಮ್ಮಲ್ಲಿ ಇರುವಂತೆ ಮಾಡತಕ್ಕಂತಹ ವ್ಯಕ್ತಿಗಳು ಯಾರಾಗಿದ್ದಾರೆ? ಮುಖ್ಯ ಪ್ರಾಣದೇವರು. ಇದು ಮುಖ್ಯ ಪ್ರಾಣದೇವರ ಅನುಗ್ರಹ. ಇದನ್ನು ಧ್ಯಾನವನ್ನು ಮಾಡಬೇಕು. ಯೋಗೇಶ್ವರ ಸ್ಥಾಪಿತ ಪಾದ ಪಲ್ಲವ. ಈ ಧ್ಯಾನದಲ್ಲಿ ಆ ಭಗವತ್ ರೂಪದಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ಸಂಯೋಜನವನ್ನು ಮಾಡಲಿಕ್ಕೆ ಕಥಾಶ್ರವಣ ಮಾಡಿದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಹಾಗೆ ಕೊಟ್ಟರೆ ಮುಂದೇನು ನಿಂತು ಹೋಗ್ತದೆ. ಅದು ಪೂರ್ಣ ಮಟ್ಟದಲ್ಲಿ ಆನಂದ ಉದ್ರೇಕದಲ್ಲಿ ಹಂಗೆ ಪ್ರಯೋಸಾರ ಆಗಬೇಕಾದ್ರೆ ಭಾಗವತ, ರಾಮಾಯಣ, ಭಗವದ್ಗೀತಾ, ಬ್ರಹ್ಮಸೂತ್ರ, ಭಾಷ್ಯ, ಸಕಲ ಪ್ರಮಾಣ ಗ್ರಂಥಗಳು, ಅದರಲ್ಲಿ ಹೇಳಿರ್ತಕ್ಕ ಭಗವಂತನ ವಿಚಾರಗಳು, ಅದನ್ನು ಒಂದೊಂದನ್ನು ತಗೊಂಡು ಆ ಪರಮಾತ್ಮನ ಅಂಗಾಂಗಗಳಲ್ಲಿ ಆ ವಿಷಯದಲ್ಲಿ ಅದನ್ನೆಲ್ಲವನ್ನೂ ಕೂಡ ಯೋಜನೆಯನ್ನು ಮಾಡ್ತಾ ಆ ಆನಂದದಲ್ಲಿ ಮಗ್ನ ಆದ ಅಂತಂತಂದ್ರೆ ಅವನು ಜಗತ್ ಬ್ಯಾಡಿದ ನೋಡಿ. ಹಿಂಗ ಆದ ಸಾಧನವನ್ನು ಮಾಡ್ತಾನಪ್ಪ ಲಿಂಗಾಚಾರ್ಯರು ತಿಳಿಸಿಕೊಟ್ಟು. ಏವಂ ಸಚಿತ್ತೇ ಸತಯೇವ ಸಿದ್ಧೇ. ತನ್ನ ಚಿತ್ತದಲ್ಲಿ ಆ ಭಗವತ್ ರೂಪದಲ್ಲಿ ನಿಷ್ಣಾತನಾಗಿರತಕ್ಕಂಥವನಾದ ಅಂತಾದರೆ ಆತನಿಗೆ ಏನಿದ್ರೂ ಸರಿ, ಏನಿಲ್ಲ ಅಂದ್ರೂ ಸರಿ, ಆತ ಸಂಸಾರದಲ್ಲಿ ಇದ್ದಂತೆಯೇ ಮುಕ್ತ ಸದಸ್ಯನಾಗಿ ಬಿಟ್ಟಿರ್ತಾರೆ ಸಾಧಕ. ಅಂಥವ್ರು ಒಂದು ಶರೀರದಲ್ಲಿ ಇರ್ತಾರಲ್ಲ, ಆ ದೇಹದಿಂದ ಉತ್ಕ್ರಮಣವನ್ನು ಮಾಡತಕ್ಕಂತಹ ಆ ಸಂದರ್ಭ ಬಂದಾಗ ಆ ಸಂದರ್ಭದಲ್ಲಿ
ದೇಹೋಕ್ರಮಣ ಮಾಡಬೇಕಾದರೆ ಅವನು ಜಿತಶ್ವಾಸ, ವಾಯುವನ್ನು ಗೆಲ್ಲಬೇಕು. ವಾಯುವನ್ನು ನೀನು ವಾಯುದೇವರನ್ನು ಗೆಲ್ಲಕ್ಕಾಗ್ತದ? ಅದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿಕೊಟ್ಟು, ವಾಯುವನ್ನು ಗೆಲ್ಲೋದು ಏನರ್ಥ? ವಾಯುದೇವರಿಗೆ ಪ್ರೀತಿಯಿಂದ ಭಕ್ತಿಯಿಂದ ಒಲಿಸ್ಕೋಬೇಕು. ಯಾವ ರೂಪದಿಂದ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಆ ರೂಪದಿಂದ ಕರ್ಕೊಂಡು ಹೋಗ್ಬೇಕು. ಎಷ್ಟೆಷ್ಟೋ ರೂಪಗಳು ಇರ್ತೀವಿ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಅದರಲ್ಲಿ ಬೇರೆ ರೂಪದಿಂದ ಈ ಶರೀರದಿಂದ ಹೊರಗೆ ನೀವು ಕರ್ಕೊಂಡು ಹೊರಟು ಬಿಡ್ಲಿ ಅಂತಂದ್ರೆ ನಾ ಎಲ್ಲೋ ಹೋಗಿ ಬೀಳ್ತೀನಿ. ಯಾವ ರೂಪದಿಂದ ಕರ್ಕೊಂಡು ಹೋಗ್ಬೇಕು ಆ ರೂಪದಿಂದ ನಾನು ಕರ್ಕೊಂಡು, ಯಾವ ರೂಪದಿಂದ ಕರ್ಕೊಂಡು ಹೋಗ್ಬೇಕು, ಯಾವ ರೂಪದಿಂದ ಅದು ಏನಾಗ್ತದೆ? ಒಂದು ದೃಷ್ಟಾಂತ, ಅಪಾನ ಅಂತ ವಾಯು. ಅಪಾನ ವಾಯು ಯಾವುದು? ಕೆಳಗೆ ಹೋಗತಕ್ಕಂಥ, ಕೆಳಗೆ ಹೋಗತಕ್ಕ ಅಪಾನ ವಾಯುವಿನಿಂದ, ಆ ಗಾಳಿಯಿಂದ, ಆ ವಾಯುದೇವರ ಇವ್ನು ಯಾಕೊಂಡು ಕೆಳಗೆ ಹೊರಟು ಅಂತಂದ್ರೆ ಅಧೋಲೋಕ ಕೆಳಗೆ ಹೋಗ್ಬಿಡತಕ್ಕ ಸ್ಥಿತಿ ಆಗ್ತದೆ. ಅರ್ಥಾತ್ ಮಾಡಬೇಡ, ಇದು ನಮ್ಮ ಕೈಲಿಲ್ಲ, ನೀವು ಮಾಡಿಸೋರು. ಇದು ವಾಯುದೇವರನ್ನೇ ದೇಹೋಕ್ರಮಣ ಕಾಲದಲ್ಲಿ ಭಕ್ತಿಯಿಂದ ಒಲಿಸಿಕೊಂಡು, ಆಗ ಪ್ರಾಣ ಅಪಾನ ಯಾನ ಉದಾನ ಸಮಾನದಲ್ಲಿ ಉದಾನ ಅಂತ ವಾಯುದೇವರ ರೂಪ ಇದೆಯಲ್ಲ, ಆ ಉದಾನ ರೂಪಿಗಳಾಗಿರ್ತಕ್ಕ ವಾಯುದೇವರು ನಮಗೆ ಅನುಗ್ರಹ ಮಾಡಬೇಕು. ಅವರು ಬೇಡ್ಕೋಬೇಕು. ಅವರು ಈ ಜೀವವನ್ನೇ ಶರೀರದಿಂದ ಮೇಲಕ್ಕೆ ಹಾಕೊಂಡು ಹೋಗ್ತಕ್ಕಂಥ ಊರ್ಧ್ವಗಮನಕ್ಕೆ ಮಾಡಿಸ್ತಕ್ಕಂಥವ್ರು ಉದಾನವಾದರು. ಅಂತಹ ಅವರ ಜೊತೆಗೆ ಅವರ ಅನುಗ್ರಹಕ್ಕೆ ಪಾತ್ರನಾಗಿ ಅವರಿಂದ ದೇಹವನ್ನು ಪಡೆಯತಕ್ಕಂಥವನಾಗಿ, ಆಗ ದೇಹದಲ್ಲಿರತಕ್ಕಂತಹ 101 ನಾಡಿಗಳಿದ್ದಾರೆ. ನಾಡಿಗಳು ಅಂತಂದ್ರೆ ಉತ್ಕ್ರಮಣ ಮಾಡತಕ್ಕಂತಹ ಮಾರ್ಗಗಳು. ಆ ಮಾರ್ಗಗಳಲ್ಲಿ 50 ಬಲಭಾಗ, 50 ಎಡಭಾಗ, ಮಧ್ಯದಲ್ಲಿ ಒಂದು. ಅಂತಹ ಮಧ್ಯದಲ್ಲಿರತಕ್ಕಂತಹ ಆ ನಾಡಿ ಏನಿದೆ ಅದಕ್ಕೆ ಬ್ರಹ್ಮನಾಡಿ ಅಂತ ಕರೀತಾರೆ. ಅದಕ್ಕೆ ವಿಶೇಷತಃ ಬ್ರಹ್ಮದೇವರು ಅವರ ಅಧಿಪತಿಗಳಾಗಿರ್ತಕ್ಕಂಥವರು. ಅಂತಹ ಆ ನಾಡಿಯಲ್ಲಿ ಅದು ಕರ್ಕೊಂಡು ಹೋಗೋರು ಉದಾಹರಣೆ, ಅವರೇ ವಾಯುದೇವರೇ ಕರ್ಕೊಂಡು ಹೋಗ್ಬೇಕು. ನಾವು ಹೋಗ್ತೀವಿ ಅಂತಂದ್ರೆ ಆಗೋದಿಲ್ಲ, ಅವರ ಅನುಗ್ರಹವನ್ನು ಮಾಡಿ ಕರ್ಕೊಂಡು ಹೋಗೋರು. ಅವರು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ 6 ಚಕ್ರಸ್ಥಾನಗಳು ಶರೀರದಲ್ಲಿದ್ದಾಗ ಅದನ್ನು ಭೇದಿಸಿಕೊಂಡು ಹೀಗೆ ಒಂದೊಂದೇ ಗುದ ಭಾಗದಿಂದ ಆರಂಭ ಮಾಡಿಕೊಂಡು ನಾಭಿಕ ಭಾಗ, ಹೃದಯ ಭಾಗ, ಕಂಠ ಭಾಗ, ಕಾಲು ಭಾಗ, ಅದರಂತೆ ಭೂಮಂಡಲ ಮತ್ತೆ ಶಿರಸ್ಸು, ಇವಿಷ್ಟು ಆ ಒಂದು ಭಾಗಗಳಲ್ಲಿ ದಾಟಿಕೊಂಡು ಏನ್ ದಾಟಿಕೊಂಡು ಹೋಗೋದು ಅಂದ್ರೆ ಏನರ್ಥ? ಅಲ್ಲಿರ್ತಕ್ಕಂತಹ ಭಗವದ್ ರೂಪಗಳ ಅನುಗ್ರಹವನ್ನು ಪಡೆದುಕೊಂಡು ಆ ಕ್ರಮದಿಂದ ತಾನು ಶರೀರದಿಂದ ಉತ್ಕ್ರಮಣವನ್ನು ಮಾಡಿದ ಅಂತಂದರೆ ಆಗ ಆ ಜೀವ ಬಹಿಸ್ತ್ರಿಲೋಕ್ಯ ಪವನಾಂತರಾತ್ಮ ಯೋಗೇಶ್ವರಾಣಾಂ ಗತಿಮಾಂ ಮನಂತಿ. ಅವನು ಯೋಗೇಶ್ವರನಾಗಿರ್ತಾನೆ. ಯೋಗ ಮಾರ್ಗದಲ್ಲಿ ಅವ ಸಿದ್ಧಾಂತ ಆಗಿರ್ತಾನೆ. ಅವನು ಭೂಹು ಭುವಃ ಸ್ವಃ, ಈ 3 ಲೋಕ ಇದೆಯಲ್ಲ, ಈ 3 ಲೋಕದಲ್ಲಿ ಕರ್ಮದಿಂದ ನಾವು ತಿರುಗುವುದು. ಇದು ಕರ್ಮ ಸಾಧ್ಯವಾದ ಲೋಕಗಳು. ಅದರ ಮುಂದಿರತಕ್ಕಂತಹದ್ದೇನಿದೆ ಭೂ ಭುವಃ ಸ್ವಃ, ಮಹಃ ಜನಃ ತಪಃ ಸತ್ಯಂ. ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಆ ಲೋಕಗಳೇನಿದ್ದಾವಲ್ಲ, ಬಹಿಸ್ತ್ರಿಲೋಕ್ಯ ಪವನಾಂತರಾತ್ಮ, ಅಲ್ಲಿ ಆತ ಸ್ಥಾನವನ್ನು ಪಡೆಯತಕ್ಕಂಥವನಾಗಿದ್ದಾನೆ. ಅಂದ್ರೆ ಮಹರ್ಲೋಕ ಜನೋಲೋಕಾದಿಗಳಿಗೆ ಮುಂದೆ ಹೋಗತಕ್ಕಂತಹ ವ್ಯಕ್ತಿಯಾಗಿದ್ದಾನೆ. ಮತ್ತು ವೈಕುಂಠಕ್ಕೆ ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಲ್ಲ, ಯಾರು ನೆತ್ತಿಯಲ್ಲಿ ಸೇರಿಸಿಕೊಂಡು ಊರ್ಧ್ವಲೋಕಕ್ಕೆ ನೇರ ಸಂಚಾರವನ್ನು ಮಾಡಿದ್ದಾರೆ ಅವರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ ಅಂತಂದ್ರೆ, ವೈಕುಂಠಕ್ಕೆ ಹೋಗಬೇಕಾದಂತಹ ಸಾಧನವನ್ನು ಮಾಡಲು ಅಲ್ಲಿಗೆ ಹೋಗ್ತಾರೆ. ಸಾಧನದಲ್ಲಿ ತಾರತಮ್ಯ ಇದೆ. ಮಹಾಜ್ಞಾನ ಅಂತಿದೆ, ಜ್ಞಾನ ಅಂತಿದೆ, ತಪಸ್ಸು ಅಂತಿದೆ, ಯೋಗ ಅಂತಿದೆ, ಪಾದಯೋಗ ಅಂತಿದೆ. ಒಟ್ಟು 5 ಪ್ರಕಾರದಿಂದ ಆ ಸಾಧನವನ್ನು ಮಾಡಿರ್ತಕ್ಕಂತಹ ಜೀವರಾಶಿಗಳಿರ್ತಾರೆ. ಅದರಲ್ಲಿ ಮಹಾಜ್ಞಾನ ಅಂದ್ರೆ ಏನು? ಭಗವಂತನ ಧ್ಯಾನ ಕಾಲದಲ್ಲಿ ಅಲ್ಲಿ ಪರಮಾತ್ಮನ ಅಪರೋಕ್ಷವನ್ನು ಪಡೆಯತಕ್ಕಂಥವರಾಗಿ, ಆ ಅಪರೋಕ್ಷ ಜ್ಞಾನವೂ ಕೂಡ 6 ಮಾತ್ರಾ ಕಾಲಕ್ಕಿಂತ ಅಧಿಕ. 6 ಮಾತ್ರಾ ಕಾಲ ಅಂದ್ರೆ ಏನು? ಒಂದು ಮಾತ್ರ ಅಂದ್ರೆ ಏನು? ಅ ಅಕ್ಷರಕ್ಕೆ ಒಂದು ಮಾತ್ರ ಅಂತ ಕರೀತಾರೆ. ಅ ಇ ಉ ರು ರು ಎ ಐ, ಹೀಗೆ ಏನು ಅಕ್ಷರಗಳು, 6 ಅಕ್ಷರ ಹೇಳಿದ್ರೆ ಎಷ್ಟು ಕಾಲ ಆಗ್ತದಲ್ಲ, ಅದಕ್ಕಿಂತ ಹೆಚ್ಚಿನ ಕಾಲ ಹೃದಯ ಮಂಡಲದಲ್ಲಿ ಧ್ಯಾನ ಕಾಲದಲ್ಲಿ ಭಗವಂತನ ಅಪರೋಕ್ಷವನ್ನು ಯಾರು ಪಡೆದಿರ್ತಕ್ಕಂತಹ ಪಕ್ವತಾವನ್ನು ಇಟ್ಟುಕೊಂಡು ದೇಹದಿಂದ ಹೊರಕ್ಕೆ ಚಿಮ್ಮತಕ್ಕಂತಹ ಸಾಧನ ಮಾಡಿರ್ತಾರೆ, ಅವರು ನೇರ ಎಲ್ಲಿಗೆ ಹೋಗ್ತಾರೆ? ಅವರು ವೈಕುಂಠಕ್ಕೆ ಹೋಗ್ತಾರೆ. ಅವರು ಮಹಾಜ್ಞಾನಿಗಳು.
ಲೋಕ ಬರಬೇಕು ಅಂತ. ಅಲ್ಲೂ ಕೂಡ ಎರಡು ತಾರತಮ್ಯ ಇದೆ. ಇನ್ನು ಅದಾದ ಮೇಲೆ ಇನ್ನು ಜ್ಞಾನ ಅಂದ್ರೆ 6 ಮಾತ್ರ, ಅದಕ್ಕಿಂತ ಅಧಿಕ ಆದರೆ ವೈಕುಂಠ. 6 ಮಾತ್ರ ಕಾಲ ಪರ್ಯಂತರವಾಗಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಯಾರು ಪಡೆದಿರ್ತಾರೋ ಅಂಥವರಲ್ಲಿ ಎಲ್ಲಿಗೆ ಹೋಗ್ತಾರೆ? ಅವರು ಸತ್ಯಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಸತ್ಯಲೋಕದಲ್ಲಿ ಅಲ್ಲಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಅಲ್ಲಿ ತಾವು ಸಾಧನವನ್ನು ಮಾಡಿಕೊಂಡು ಮುಂದೆ ವೈಕುಂಠಕ್ಕೆ ಹೋಗಲಿಕ್ಕೆ ಎಷ್ಟು ಪಕ್ವತಾಗಬೇಕು ಅದು ಅಲ್ಲಿ ನಿಂತ್ಕೊಂಡು ಮಾಡಿದ್ದಾರೆ. ಆರಾಗದೆ ಒಂದು ಮಾತ್ರ ಕಾಲ ಅದಕ್ಕೆ ಏನಂತ ಕರೆದಿದ್ದಾರೆ? ಅದಕ್ಕೆ ಯೋಗ ಅಂತ ಅದನ್ನು ಕರೆದಿದ್ದಾರೆ. ಆ ಕ್ರಮದಿಂದ ಯಾರು ಇದ್ದಾರೋ ಅಂಥದ್ದು ಅವರನ್ನೇ ಎಲ್ಲಿಗೆ? ಅಖಂಡಿತ ಧ್ಯಾನ ತಪಃ ತೇನ ತಪೋಲೋಕ ಅಂಥವ್ರು ಏನಾಗಿದ್ದಾರೆ? ಅವರು ತಪೋಲೋಕಕ್ಕೆ ಅವರು ಬರ್ತಕ್ಕಂಥವರಾಗಿದ್ದಾರೆ. ಇನ್ನು ಅದರಿಂದ ಕೆಳಗೆ ಯಾವುದಕ್ಕೆ ಜನೋಲೋಕ ಮತ್ತು ಮಹರ್ಲೋಕ, ಅದಕ್ಕೆ ಯೋಗ ಪಾದಯೋಗ ಅನ್ನತಕ್ಕಂತಹ ಕ್ರಮದಿಂದ ಹೇಳಿದ್ದಾರೆ. ಒಂದು ಮಾತ್ರ ಕಾಲದಲ್ಲಿ ಕಾಲು ಭಾಗ ಅಂದ್ರೆ ಒಂದು ಎಷ್ಟು ತೆಗಿಬೇಕಾಯ್ತು? ಅದರ 4ನೇ ಒಂದು ಭಾಗ ಅಷ್ಟು ಕಾಲ ಮಾತ್ರ. ಅಷ್ಟೇ ದೇವರ ಅಪರೋಕ್ಷವನ್ನೇ ಯಾರು ಪಡೆದಿರ್ತಾರಲ್ಲ ಅವರು ಮಹರ್ಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಕಾಲು ಭಾಗ ಆದರೆ ಮಹರ್ಲೋಕ, ಒಂದು ಮಾತ್ರ ಕಾಲ ಆದರೆ ಮಹರ್ಲೋಕ ಜನೋಲೋಕ, 6 ಮಾತ್ರ ಕಾಲ ಆದರೆ ತಪೋಲೋಕ, ಅದಕ್ಕಿಂತ ಅಧಿಕ ಆದರೆ ಸತ್ಯಲೋಕ, ಅಧಿಕ ಆದರೆ ತಪ್ಪತಾ ಕಾಲ ಇತ್ತು ಅಂತಂದ್ರೆ ವೈಕುಂಠ ಲೋಕ. ಹಿಂಗೆ 6 ಆ ಒಂದು 5 ಪ್ರಕಾರದಿಂದ ವೈಕುಂಠ, ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹರ್ಲೋಕ ಇಲ್ಲಿಗೆ ಸಾಧನವನ್ನು ಮಾಡಿಕೊಂಡು ಭಗವದ್ ಅಪರೋಕ್ಷವನ್ನು ಪಡೆದಿರ್ತಕ್ಕಂಥವರು ಮುಟ್ಟತಕ್ಕಂತಹ ಮಾರ್ಗ ಇದು. ಇದನ್ನು ಶುಕಾಚಾರ್ಯರು ಪ್ರತಿಪಾದನವನ್ನು ಮಾಡಿಕೊಟ್ಟು ಇನ್ನು ಅಲ್ಲಿ ಹೋದ ಮೇಲೆ ಆ ಒಂದು ಸ್ಥಳಕ್ಕೆ ಅವರು ಹೋಗಬೇಕಾದರೆ ಹೆಂಗೆ ಹೋಗುತ್ತಾರೆ? ರೂಟ್ ಯಾವುದು? ದಾರಿ ಯಾವುದು? ಆ ದಾರಿಯನ್ನು ತಿಳಿಸ್ತಾ ಎಲ್ಲರೂ ವೈಶ್ವಾನರ ಅನ್ನತಕ್ಕಂತಹ ಒಂದು ಮಂಡಲ ಇದೆ. ಆ ಭಗವದ್ ರೂಪಕ್ಕೆ ಅಲ್ಲಿಗೆ ಮೊದಲು ಹೋಗುತ್ತಾರೆ. ಅಲ್ಲೇನೆ ಕೆಳಭಾಗದಲ್ಲಿ ಅಲ್ಲಿ ಶಿಶುಮಾರ ಅನ್ನತಕ್ಕ ಪರಮಾತ್ಮನ ರೂಪ ಇದೆ. ಆ ರೂಪದ ಅನುಗ್ರಹವನ್ನು ಪಡಿತಾರೆ. ದೇವಯಾನ, ಪಿತೃಯಾನ, ಬ್ರಹ್ಮಯಾನ ಯಾವ ಮಾರ್ಗದಲ್ಲಿ ಬಂದರೂ ಎಲ್ಲರೂ ಅಲ್ಲೇ ಬಂದು ಜಂಕ್ಷನ್ ಅದು. ಅಲ್ಲಿಂದ ಮುಂದೆ ಅವರವರ ದಾರಿಗೆ ಅವರವರು ಬೇರೆ ಬೇರೆ ಕಡೆಗೆ ಅಲ್ಲಿಂದ ಹೊರಡತಕ್ಕಂಥವರಾಗುತ್ತಾರೆ. ಆ ಒಂದು ಶಿಶುಮಾರ ರೂಪಿ ಪರಮಾತ್ಮನ ಅನುಗ್ರಹವನ್ನು ಪಡೆದು ತಮ್ಮ ಲೋಕದಲ್ಲಿ ತಾವು ಅಲ್ಲಿ ಕಾಲವನ್ನು ಇಟ್ಟುಕೊಂಡಿರ್ತಾರಲ್ಲ, ಅಲ್ಲೂ ಒಬ್ಬೊಬ್ಬರದು ಆಯುರ್ಮಾನ ಅಂತಕ್ಕಂಥದ್ದು ಬೇರೆ ಬೇರೆ ಇದೆ. ಮನ್ವಂತರ ಆಯುಷ್ಯವನ್ನು ಹೊಂದತಕ್ಕಂಥವರು ಸ್ವರ್ಗದಲ್ಲಿರ್ತಕ್ಕಂಥವರು, ಕಲ್ಪಾಯುಷ್ಯ ಅನ್ನತಕ್ಕಂಥದ್ದು ದಿನಕಲ್ಪ, ಬ್ರಹ್ಮಕಲ್ಪ ಹೀಗೆ ಪ್ರಭೇದದಿಂದ ಅಂತಹ ಆ ಕಲ್ಪದ ಆಯುಷ್ಯವನ್ನು ಹೊಂದಿರತಕ್ಕಂಥವರು ತ್ರಿಲೋಕದಿಂದ ಹೊರಗಿರತಕ್ಕಂಥವರು ಅಲ್ಲಿ ತಮ್ಮ ಸಾಧನವನ್ನು ಮುಂದೆ ಮಾಡಿಕೊಂಡಿರುತ್ತಾರೆ. ಆ 3 ಲೋಕದ ಹೊರಗಿರತಕ್ಕಂಥದ್ದಕ್ಕೆ ಸಾಂತಾನಿಕ ಅಂತ ಕರೀತಾರೆ. ಅಲ್ಲಿ ಸಾಧನವನ್ನು ಮಾಡುವವರು ಪಕ್ವತಾ ಕಾಲ ಬಂದಾಗ ಬ್ರಹ್ಮದೇವರು ಇಡೀ ಬ್ರಹ್ಮಾಂಡ ಲಯ ಆದ ಮೇಲೆ ತಾವು ಪರಮಾತ್ಮನ ಸನ್ನಿಧಾನಕ್ಕೆ ಹೊರಡಬೇಕಾದ್ರೆ ಆ ಎಲ್ಲರನ್ನೂ ಕರ್ಕೊಂಡು ಅಲ್ಲಿರೋರ್ಗೂ ಕರ್ಕೊಂಡು ಹೊರಡುತ್ತಾರೆ. ಆ ಲಯವನ್ನೇ ಶರೀರ ಬಿಡೋ ಕಾಲದಲ್ಲಿ ಚಿಂತನೆ ಮಾಡಬೇಕು. ಅದನ್ನು ತಿಳಿಸಿಕೊಡ್ತು. ಹೆಂಗೆ ಲಯ ಆಗುತ್ತದೆ? ಸಂಘರ್ಷಣ ಮುಖದಿಂದ ಅಗ್ನಿಜ್ವಾಲ ಅಂತಕ್ಕಂಥದ್ದು ಬಂದು ಆ ಅಗ್ನಿಜ್ವಾಲಕ್ಕೆ ಬ್ರಹ್ಮಾಂಡ ಇಡೀ ಸಂಪೂರ್ಣ ದಗ್ಧ ಆಗಿ ಹೆಂಗೆ ಗೋಮಯ ಪಿಂಡ ಅನ್ನತಕ್ಕಂಥದ್ದು ಕೆಟ್ಟವಾಗಿ ಕಾಣಿಸ್ತದೋ ಹಂಗೆ ಇಡೀ ಬ್ರಹ್ಮಾಂಡ ಅನ್ನತಕ್ಕಂಥದ್ದು ಆ ಸಂಘರ್ಷದಲ್ಲಿ ಪರಮಾತ್ಮನ ಅಗ್ನಿಜ್ವಾಲದಿಂದ ಅದು ಸಂಪೂರ್ಣ ಅದು ದಗ್ಧ ಆದ ಮೇಲೆ ಬ್ರಹ್ಮದೇವರು ಆ ಎಲ್ಲಾ ಜೀವರಾಶಿಗಳನ್ನು ತಮ್ಮ ಹತ್ರ ಕರ್ಕೊಂಡಿರ್ತಕ್ಕಂಥವ್ರು ಒಂದೊಂದು ತತ್ವಗಳಿದ್ದಾರೆ. ಆ ಲಯತತ್ವ ಅನ್ನತಕ್ಕಂಥದ್ದು ಹೆಂಗೆ ಆಗ್ತದೋ ಆ ಲಯತತ್ವ ಲಯ ಆಗಬೇಕಾದ್ರೆ ಪೃಥ್ವಿ ಜಲದಲ್ಲಿ ಜಲ ತೇಜಸ್ಸಿನಲ್ಲಿ ಹೀಗೆ ವಿಶ್ವದಿಂದ ಲಯ ಅಂತ ಆ ಲಯಕಾಲದಲ್ಲಿ ಬ್ರಹ್ಮದೇವರು ಅಲ್ಲಲ್ಲಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ಭಗವದ್ ರೂಪಗಳಿದ್ದಾರೆ. ಆ
ವಿಷಯವಿದೋಷಿತಾಶಯಾಃ ವ್ರಜಂತಿ ತಚ್ಚರಣ ಸರೋರುಹಂತಿಕಂ ಪಿಬಂತಿಯೇ. ಪರಮಾತ್ಮನ ಕಥಾವನ್ನು ಎರಡೂ ಲೋಟದಂತೆ ಕಿವಿಗಳನ್ನು ಕೊಟ್ಟಿದ್ದಾರಲ್ಲ, ಅದಾದ್ರೂ ಬಹಳ ಚೆನ್ನಾಗಿರೋದು ರಸವತ್ತಾದ ವಸ್ತು ಇತ್ತು ಅಂತಂದ್ರೆ ಬರೀ ಒಂದೊಂದು ಇನ್ನೊಂದು ಎರಡರಲ್ಲಿ ಹಾಕಿಕೊಂಡು ಕುಡಿತೀವಿ ಪ್ರಚಾರ ಹಂಗೆ ಪರಮಾತ್ಮನ ಕಥಾವನ್ನೇ ಒಂದು ಕಿವಿಯಲ್ಲ ಎರಡೂ ಕಿವಿಯಿಂದ ಅದನ್ನು ಕುಡಿದಿ ಕೊಟ್ಟಿದ್ದಾರೆ. ಪಿಬಂತಿ ಯಾರು ಈ ಕಥಾಶ್ರವಣವನ್ನೇ ಕಿವಿಯಲ್ಲಿ ಪಾನವನ್ನು ಮಾಡ್ತೀರೋ ಅವರಿಗೆ ಮಾತ್ರ ಹೃದಯ ಸ್ವಚ್ಛ ಆಗ್ತದೆ. ಹೃದಯ ಸ್ವಚ್ಛ ಆದಾಗ ಎಲ್ಲ ಜ್ಞಾನ ಭಾಗ ಅವರಿಗೆ ಒಂದು ಪ್ರಾಪ್ತಿ ಆಗ್ತದೆ. ಇದಕ್ಕೆ ಭಾಗವತ ಮಹತ್ವವನ್ನು ತಿಳಿಸಿಕೊಡೋಣ. ಶುಕಾಚಾರ್ಯರಿಂದ ಎಲ್ಲ ಉತ್ತರವನ್ನು ಪಡೆದಿರ್ತಕ್ಕ ಪರೀಕ್ಷಿತ ರಾಜ ಎಷ್ಟು ಹೇಳಿದ್ರು, ಇಷ್ಟು 2-3 ಅಧ್ಯಾಯದಲ್ಲಿ ಮುಗಿಸಿಬಿಟ್ಟು ಇಷ್ಟು ವಿಷಯವನ್ನೇ. ಆದರೆ ಇನ್ನು 7 ದಿವಸ ಇದೆ ಆತನಿಗೆ. ಆಗ ಪರೀಕ್ಷಿತ ರಾಜ ಅಂತ ಇದ್ದಾನೆ, ಸ್ವಾಮಿ ತಮ್ಮಂತ ಜ್ಞಾನಿಗಳು ಸಿಗೋದು ಎಲ್ಲಿ ಸಿಗ್ತದೆ, ಇನ್ನು 7 ದಿವಸ ನನ್ನ ಕಾಲ ಸಾರ್ಥಕ ಆಗಬೇಕು, ಪರಮಾತ್ಮನ ಮಹಿಮಾವನ್ನೇ ಕಥಾವನ್ನು ಶ್ರವಣ ಮಾಡಬೇಕು. ದೇವರ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಯಾವ್ಯಾವ ಪ್ರಪಂಚ ಯಾವ್ಯಾವ ಜೀವರಾಶಿಗಳಲ್ಲಿ ಅದರಲ್ಲಿ ಘಟಕರನ್ನಾಗಿ ಮಾಡಿ ತನ್ನ ಈ ಮಹಿಮಾವನ್ನು ತೋರಿಸ್ತಾ ಇದ್ದಾನೆ. ಅದರ ಅನುಗ್ರಹವನ್ನು ಮಾಡಿ ಕೇಳಿದಾಗ ಶುಕಾಚಾರ್ಯರು ಆರಂಭವನ್ನು ಮಾಡಿರ್ತಕ್ಕಂಥ ವಿಸ್ತಾರದ ಉಪದೇಶ. ಅಂದ್ರೆ ಉಪದೇಶದಲ್ಲಿ 2 ಭಾಗ, ಒಂದು ಸಂಕ್ಷಿಪ್ತ ಉಪದೇಶ, ಇನ್ನೊಂದು ವಿಸ್ತಾರದ ಉಪದೇಶ. ಮೊದಲು ಸಂಕ್ಷಿಪ್ತ ಉಪದೇಶವನ್ನು ತಿಳಿಸಿ ಆಮೇಲೆ ವಿಸ್ತಾರದ ಉಪದೇಶ ಭಾಗ ಇದೆಯಲ್ಲ, ಇಲ್ಲಿಂದ ಆರಂಭ ಆಗಿದ್ದು 12 ಸ್ಕಂದ ಪರ್ಯಂತರವಾಗಿ ಏನು ಮಾಡ್ತಾರೆ, ಅದು ವಿಸ್ತಾರದ ಉಪದೇಶವನ್ನು ಮಾಡಿದ್ದಾರೆ. ಅದಕ್ಕೆ ಆರಂಭದಲ್ಲಿ ಭಗವಂತನ ವಂದನಾತ್ಮಕವಾದ ಮಂಗಳಾಚರಣವನ್ನು ಅವರು ತಗೊಂಡಿದ್ದಾರೆ. ಅದೇ ಶುಕಾಚಾರ್ಯ ಮಾಡಿರ್ತಕ್ಕ ಭಗವಂತನ ಪ್ರಣಾಮ ರೂಪವಾದಂತಹ ಪದ್ಯ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸಲದ್ಭವಸ್ಥಾನ ನಿರೋಧ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವಸ್ಮನೆ ಭೂಯೋ ನಮಃ ಸದ್ವೃಜಿನಚ್ಛಿದೇ ಸತಾ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಕುಲಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃತ್ಯದಾಶುಷೇ. 2 ರೂಪದಿಂದ ಸ್ವಾಮಿ ಅನುಗ್ರಹ ಮಾಡ್ತಾ ಇದ್ದಾನೆ, ಒಳಗೆ ಹೊರಗೆ 2 ಸ್ವಾಮಿ ಇಷ್ಟು ನಮಗೆ ದೇಹೇಂದ್ರಿಯವನ್ನು ಕೊಟ್ಟು ಸಕಲ ಪ್ರವೃತ್ತಿಯನ್ನು ಮಾಡಿಸಿ ಸದಾ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದೀಯಾ ಅಂತ ಪರಮಾತ್ಮನಲ್ಲಿ ಸದಾ ಈ ಒಂದು ಭಕ್ತಿಯನ್ನು ತೋರಿಸಿ 2 ಆ ವಂದನಾತ್ಮಕವನ್ನು ತೋರಿಸ್ತಾ ಆತರವಾಯ ಬ್ರಹ್ಮನಾದ ಸಂವಾದದಿಂದ ಸ್ವಾಮಿ ಹೆಂಗೆ ಸೃಷ್ಟಿಯನ್ನು ಮಾಡಿದ ಅದನ್ನು ನಿರೂಪಣವನ್ನು ಮಾಡುತ್ತಾ ದ್ರವ್ಯ ಕರ್ಮ ಚ ಕಾಲಶ್ಚ ಸ್ವಭಾವ ಜೀವಯೋಜ ಕಾಲಂ ಕರ್ಮ ಸ್ವಭಾವಂಚ ಮಾಯೇಶು ಮಾಯೆಯ ಸಹ ಇವೆಲ್ಲ ವಸ್ತುಗಳ ವಿಯೋಜನವನ್ನು ಮಾಡಿ ಪ್ರಕೃತಿಯಿಂದ 24 ತತ್ವಗಳು, ತತ್ವಗಳಿಂದ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೆ ತನ್ನ ರೂಪ, ಆ ರೂಪ ಅನ್ನತಕ್ಕಂತಹ ವ್ಯಕ್ತ ಆಗಿ ಬಂದು ತನ್ನ ಇಡೀ 14 ಲೋಕಕ್ಕೆ ಆಧಾರವಾಗಿರತಕ್ಕಂತಹ ಪುರುಷ ಸೂಕ್ತ ಪ್ರತಿಪಾದ್ಯವಾಗಿರತಕ್ಕಂತಹ ರೂಪ ವಿಶೇಷ ಅಂತಹ ಪರಮಾತ್ಮನ ಅನುಗ್ರಹದಿಂದಲೇ ಬ್ರಹ್ಮದೇವರು ಮುಂದಿನ ಸೃಷ್ಟಿಯಲ್ಲಿ ನಡೆಸಿರತಕ್ಕಂತಹ ವಿಷಯ ಇವೆಲ್ಲವನ್ನು ಕೂಡ ಬ್ರಹ್ಮದೇವರಿಗೆ ಸ್ವಾಮಿ ಉಪದೇಶ ಭಾಗವನ್ನೇ ನಾಭಿಕಮಲದ ಒಳಗೆ, ಆ ನಾಭಿಯ ಒಳಗೆ ಅಲ್ಲಿ ಮುಕ್ತ ಲೋಕದಲ್ಲಿ ಅವರಿಗೆ ಚತುಶ್ಲೋಕಿ 4 ಶ್ಲೋಕ ಭಾಗವತವನ್ನು ಅವರು ಹೇಳಿದರು. ಅವರು ಬ್ರಹ್ಮದೇವರಿಗೆ ಅದನ್ನು ಹೇಳಿದರು, ಬ್ರಹ್ಮದೇವರು ನಾರದರಿಗೆ ಹೇಳಿದರು. ನಾರದರು ಅದನ್ನು ವೇದವ್ಯಾಸದೇವರ ಮುಂದೆ ವಿಸ್ತಾರ ಮಾಡಿ ತಿಳಿಸಿಕೊಟ್ಟರು. ವಿಸ್ತಾರವನ್ನು ಮಾಡಿರತಕ್ಕಂಥದ್ದೇ ಮುಂದೆ ಅರ್ಥಸರ್ಗೋ ವಿಸರ್ಗಶ್ಚ ಸ್ಥಾನ ಪೋಷಣಮೂತಯ ಮನ್ವಂತರೇಶಾಮ ಕಥಾ ಗುರುವತೋ ಮುಕ್ತಿರಾಶ್ರಯ. ಸೃಷ್ಟಿ ಸ್ಥಿತಿ ಎಲ್ಲ ವಿಷಯವನ್ನೇ ಒಂದೊಂದು ಸ್ಕಂದಗಳಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ಭಾಗವತದಲ್ಲಿ ಪ್ರತಿಪಾದನೆ ಮಾಡಿರತಕ್ಕಂತಹ ವಿಷಯ. ಹೀಗೆ ಭಾಗವತದ ಮುಂದಿನ ಎಲ್ಲಾ ಸ್ಕಂದಗಳ ಮುಂದಿನ ಎಲ್ಲಾ ಉಪದೇಶದ ನಾಂದೀಭೂತವಾಗಿರತಕ್ಕಂತಹ ವಿಷಯವನ್ನು ಪ್ರತಿಪಾದನೆ ಮಾಡಿರತಕ್ಕಂತಹ ಒಂದು ಭಾಗನೇ ಯಾವುದು, ದ್ವಿತೀಯ ಸ್ಕಂಧ. ಅತ್ಯದ್ಭುತ ಪ್ರಮೇಯಗಳಿಂದ ಗರ್ಭಿತವಾಗಿರತಕ್ಕಂತಹ ದ್ವಿತೀಯ ಸ್ಕಂಧ. ಇಷ್ಟೆಲ್ಲ ಭಾಗವತದ ಈ ಒಂದು ವಿಚಾರವನ್ನು ಕೇಳಿದಾಗ ನಮಗೇನು ಅನ್ನಿಸ್ತದೆ, ನಾವು ಎಲ್ಲಿ ನಿಂತಿದ್ದೀವಿ, ಸಾಧನ ಮಾಡಲು ಎಲ್ಲಿದೆ ಅಂತ ಅನ್ನಿಸ್ತದೆ. ಸಾಧನ ಕ್ರಮ ಇರೋದೇ ಬೇರೆ, ನಾವು ಇರೋದೇ ಬೇರೆ, ನಮ್ಮ ನೆಲಗಟ್ಟೆ ಬೇರೆ ಇದೆ. ಸುಮ್ಮನೆ ನಾವು ನಿಂತ್ಕೊಂಡು ಅಸಾಧ್ಯ ನಾವು ಸಾಧನೆ ಮಾಡ್ತಾ ಇದ್ದೀವಿ, ವ್ರತ ನಿಯಮ ಅನುಷ್ಠಾನ ಅಂತೀವಿ. ಆದರೆ
ನಿಜವಾದ ಸಾಧನೆ ಇರತಕ್ಕಂತಹ ಆ ಒಂದು ಸ್ಥಿತಿಗೆ ಬೇರೆ ಇದೆ. ಅಷ್ಟಾದ್ರೂ ನಮ್ಮ ಮನಸ್ಸಿಗೆ ಬಂದ ಸಾಧನೆ ಹೇಳಿದ್ದು ಕೇಳಿದ್ದು ಎಲ್ಲ ಸಾರ್ಥಕ ಅಂತ ಅನಿಸ್ತದೆ. ಕಾರಣ ಋಷಿಮುನಿಗಳು, ಜ್ಞಾನಿಗಳು, ದೊಡ್ಡ ದೊಡ್ಡವರು ಅವರು ಸಾಧನೆ ಮಾಡಿರ್ತಕ್ಕಂತಹ ಆ ಒಂದು ವಿಚಾರ ಏನಿದೆಯಲ್ಲ ಅದನ್ನು ಇಟ್ಕೊಂಡು ಇದನ್ನೆಲ್ಲ ಮಾತನಾಡಿರ್ತಾರೆ. ನಾವು ಬಂದಿದ್ದೀವಿ ಮತ್ತು ತಿಳ್ಕೊಂಡ್ಬಿಡ್ತಾರೆ. ಯಾಕೆ ನಾವು ಬಹಳ ದೂರ ಇದ್ದೀವಿ. ಅಂತಹ ಒಂದು ಸಾಧನ ಕ್ರಮವನ್ನು ತಿಳಿಸಿರ್ತಕ್ಕಂತಹ ಸ್ಕಂಧ ಯಾವುದು? ದ್ವಿತೀಯ ಸ್ಕಂಧ. ಮತ್ತೆ ಹಾಗಾದ್ರೆ ನಾವು ಯಾಕೆ ಹೇಳಬೇಕು? ಯಾಕೆ ಇದನ್ನು ನಾವು ವಿಚಾರ ಮಾಡಬೇಕು? ಮತ್ತೆ ಇದು ನಮ್ದು ಅಲ್ಲೇ ಅಲ್ಲ ಅಂತ ಅನ್ನೋ ರೀತಿಯಿಂದ ನಾವು ಇದ್ದೀವಿ ಅಂತ ಆದ್ಮೇಲೆ ನಮ್ಗೆ ಏನ್ ಸಂಬಂಧ? ಹಂಗೆ ತಿಳಿಯೋಂಗಿಲ್ಲ. ಹಿಂದೆಲ್ಲ ನಾವು ಯಾವತ್ತೂ ಈ ದಾರಿ ನಾವು ಬರೋರೆ. ಈ ದಾರಿಯಲ್ಲೇ ದೇವರು ನಮ್ಮನ್ನು ಮೇಲೆ ಮೋಕ್ಷ ಕರ್ಕೊಂಡು ಹೋಗ್ತಾನೆ ಹೊರತು ನಮ್ಗೆ ಮತ್ತೊಂದು ಬೇರೆ ರೂಟ್ ಇಟ್ಟಿಲ್ಲ. ಪ್ರತಿಯೊಬ್ಬರು ಇದೇ ಕ್ರಮದಲ್ಲೇ ಸಾಧನೆ ಮಾಡ್ತಾರೆ. ಇದೇ ಕ್ರಮದಲ್ಲೇ ಜ್ಞಾನ, ಭಕ್ತಿ, ವಿರಕ್ತಿ ಸಾಧನ ಕ್ರಮ ಒಂದೊಂದು ನಾಡಿ ಮಾರ್ಗದಿಂದ ಪರಮಾತ್ಮನ ರೂಪಗಳನ್ನೇ ತಿಳ್ಕೊಂಡು ಹಂಗೆ ಸ್ವಾಮಿ ಸಾಧನೆ ಮಾಡಿಸ್ತಾನೆ, ಹಂಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇದು ನಾವು ಈ ಒಂದು ಕಥಾಶ್ರಮದಿಂದ ತಿಳಿಯಬೇಕಾದಂತಹ ತತ್ವ. ಚಾತುರ್ಮಾಸ್ಯದ ಮತಾನುಷ್ಠಾನ ಮಾಡಿರ್ತೀವಿ. ಆ ಮತ ನಿಯಮಗಳಿಗೆಲ್ಲ ನಾವು ಎಷ್ಟು ಸಮರ್ಪಕ ನಡೆಸಿರ್ತೀವಿ ನಾವೇ ತಿಳ್ಕೊಂಡ್ರೆ ಸಾಕು ಗೊತ್ತಾಗ್ತದೆ. ಎಷ್ಟು ಅದರಿಂದ ನಾವು ಬರ್ತಕ್ಕಂತಹ ದೋಷಗಳಿದ್ದಾವೆ, ಸರಿಯಾಗಿ ಮಾಡಲಿಲ್ಲ ಅಂತ ಆದಾಗ ಮಾಡಿದ್ರು ಬೇಕು ಮಾಡ್ತೀವಿ. ಇದೊಂದು ಬರ್ತಲ್ಲ, ಇದೊಂದು ಅಂತೂ ಈಗ 2 days 1 day ಅರ್ಧ ದಿವಸ 1 ತಾಸು ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಮುಗಿತು ಹಿಂಗ ನಾವು ಮಾಡಿದ್ರೆ ಅದು ನಿಜವಾದ ವರ್ತನ. ಭಗವಂತನಲ್ಲಿ ಭಕ್ತಿ ಬರಬೇಕು, ವಿರಕ್ತಿ ಬರಬೇಕು, ಅದಕ್ಕೆ ಪರಿಣಿತ ಆಗಬೇಕು ಅಂತ ವ್ರತ ನಿಯಮಗಳ ಅನುಷ್ಠಾನದಲ್ಲಿ ಇರ್ತಕ್ಕಂತಹ ವಿಷಯ. ಅಂತೂ ಬೇಡೋ ಏನೋ ಒಂದು ರೀತಿಯಿಂದ ಅಂತೂ ಮೆಣಸು ಜೀರಿಗೆ ಅಂತೂ ತಿಂತೀವಿ, ಮಾಡ್ತೀವಿ, ಮಾಡ್ತಪ್ಪ ಮುಗಿತು ಇದಾಯ್ತು ಅಂತ ಕರ್ಕೊಂಡು ಹೀಗೆ ದಾಟ್ತಾ ಇರ್ತೀವಲ್ಲ. ನಿಜವಾಗಿ ವಿಚಾರ ಮಾಡಿದ್ರೆ ಸಂತೋಷದಿಂದ, ಭಕ್ತಿಯಿಂದ, ಹರ್ಷದಿಂದ ನಾವು ವ್ರತಾನುಷ್ಠಾನವನ್ನೇ ಒಂದು ಏಕಾದಶಿ ಆಗಲಿ, ಒಂದು ಸಂಧ್ಯಾವಂದನೆ ಆಗಲಿ, ಒಂದು ದೇವ ನಮಸ್ಕಾರ ಆಗಲಿ, ಯಾವುದು ನಾವು ಸರಿಯಾಗಿ ಮಾಡ್ತೀವಿ. ಮಾಡ್ಬೇಕು. ಈ ಪ್ರವೃತ್ತಿ ಹಿಂದೂ ಪ್ರವೃತ್ತಿಯಲ್ಲಿ ಅಷ್ಟೊಳಗೇನೆ ಏನೋ ಒಂದು ಕಿಂಚಿತ್ತು ದೇವರಲ್ಲಿ ಭಕ್ತಿಯಿಂದ ಒಂದು ಕೈ ಜೋಡಿಸಿದ್ದೀವಿ ಇರ್ತದೆ. ಅದೇ ಒಂದು ದೊಡ್ಡ ಸಾಧನೆ. ಅಂತಹ ಸ್ಥಿತಿಯಲ್ಲಿ ನಾವು ಇರ್ತೀವಲ್ಲ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅಂದ್ರೆ ನಿಮ್ಮ ಕರ್ಮಾನುಷ್ಠಾನ ಅದು ಪರಿಪೂರ್ಣ ಹೆಂಗಾಗ್ತದೋ ಅದು ಪರಿಪೂರ್ಣ ಆಗೋದು ಯಾವುದರಿಂದ? ನನ್ನ ಕಥಾಶ್ರವಣದಿಂದ, ಭಾಗವತ ಕಥಾಶ್ರವಣದಿಂದ. ಹೆಂಗು ಚಾತುರ್ಮಾಸ್ಯ ಮಾಡಿದ್ದೀಯಲ್ಲ ಅದು ಪರಿಪೂರ್ಣ ಆಗಲಿ ಎಂಬತಕ್ಕಂಥದ್ದಕ್ಕೆ ಈ ಏಕಾದಶಿ ದಿವಸದಲ್ಲಿ ಏನೊಂದು ಇಲ್ಲಿ ರಾಯರ ಸನ್ನಿಧಾನದಲ್ಲಿ ಈ ಭಾಗವತ ಕಥಾಶ್ರವಣವನ್ನು ನಡೆಸತಕ್ಕಂತಹ ಒಂದು ಪ್ರವೃತ್ತಿ ಅದು ಅತ್ಯಂತ ಶ್ಲಾಘನೀಯವಾಗಿ ಆರಂಭವಾಗಿ ವರ್ಷದಲ್ಲೂ ವಿಶಿಷ್ಟ ರೀತಿಯಿಂದ ನಡ್ಕೊಂಡು ಬಂದಿರತಕ್ಕಂತಹದ್ದಿದೆ. ಇದರ ಒಂದು ಪರಿಪೂರ್ಣ ಪ್ರಯೋಜನ ಏನು ಅಂತಂದ್ರೆ ನಾವೇನು ಮಾಡಿರತಕ್ಕ ಕರ್ಮಾನುಷ್ಠಾನ ಅಪೂರ್ಣ ಇರುತ್ತದೆ. ಅದೆಲ್ಲ ಇವತ್ತು ಈ ಕಥಾಶ್ರವಣಕ್ಕೆ ಭಾಗವತವನ್ನು ಶ್ರವಣವನ್ನು ಮಾಡೋದ್ರಿಂದ ಅದು ಪರಿಪೂರ್ಣ ಆಗ್ತದೆ. ಆ ದೃಷ್ಟಿಯಿಂದ ಈ ಕಥಾಕ್ಕಿರತಕ್ಕಂತಹ ಮಹತ್ವ ಅಲ್ಲೂ ಪ್ರಶ್ನೆ ಬಂತು. ಏನಂತ ಈ ಕಥಾ ನಾವು ಪೂರ್ಣ ಹೇಳೋದಿಲ್ವಲ್ಲ. ಈಗ 2ನೇ ಸ್ಕಂದ ಹೇಳಿದ್ವಿ, ಅಷ್ಟು 2ನೇ ಸ್ಕಂದ ಹೇಳಿದ್ವಾ? ಅಷ್ಟು ಶ್ಲೋಕ ಹೇಳಲಿಕ್ಕೆ ಒಂದು 10 ತಾಸು ಬೇಕು. ಅದರ ಒಂದು 4 ಶ್ಲೋಕ, ಆ 4 ಶ್ಲೋಕದಲ್ಲಿ 4 ಶಬ್ದ, ಆ 4 ಶಬ್ದಕ್ಕೆ ಒಂದು 16 ಅರ್ಥದಲ್ಲಿ 1-2 ಅರ್ಥ. ಅಂದ್ರೆ ಅದನ್ನು ನಾವು ಪೂರ್ಣ ಹೇಳಿಲ್ಲ. ಅಂದ್ರೆ ಯಾವುದು ನಾವು ಪರಿಪೂರ್ಣ ಮಾಡ್ತಾ ಇಲ್ಲ. ಅಪೂರ್ಣನೇ ಮಾಡೋದು ಅಂತ ಆದ್ಮೇಲೆ ಮತ್ತೆ ಕರ್ಮಾನುಷ್ಠಾನನೂ ಅಪೂರ್ಣನೆ, ಜ್ಞಾನ ಭಾಗನೂ ಅಪೂರ್ಣನೆ, ಹೇಳೋದು ಅಪೂರ್ಣನೆ. ಹೇಳೋದೇ ಅಪೂರ್ಣ ಇದ್ದಾಗ ಕೇಳೋದಂತೂ ಅಪೂರ್ಣ ಹೇಳೋದು ಬೇಕಾಗೇ ಇಲ್ಲ. ಅವರೇನು ಪೂರ್ಣ ಸರಿಯಾಗಿ ಕೈ ಬಂದು ಕೂತಿರ್ತಾರೆ ಕೇಳೋರು. ಯಾವಾಗೋ ಬರ್ತಾರೆ, ಯಾವಾಗೋ ಹೇಳ್ತಾರೆ. ಕೂತಾಗಲೂ 16 ಕಡೆ ತಲೆ ಹೋಗ್ತಿರ್ತದೆ. ಹೇಳೋದಾದ್ರೆ ಬಾಯಿಂದ ಹೇಳ್ತಿರ್ತೀವಿ, ತನ್ನ ತಲೆ ಹೋಗ್ತಿದ್ದ ದೇವರನ್ನು ಕಂಟ್ರೋಲ್ ಇಟ್ಟಿರ್ತಾನೆ. ಆದ್ರೆ ಕೇಳೋರು ಆ ಸಮಸ್ಯೆ ಇಲ್ಲ. ಕೇಳ್ತಿದ್ದರೆ ಅಣ್ಣತ್ರ ಹಿಂಗೆ ವಿಚಾರ ಹೋಗ್ತಿರ್ತಾರೆ. ಅವ್ರು ಏನ್ ಹೇಳಿದ್ರೆ ಆಚಾರ ಕೇಳೋದು ಹಂಗೆ ಅಂದ್ರೆ ಅವ್ರು ಇನ್ನೂ ಅಪೂರ್ಣನೆ. ಅಂದ್ರೆ ಎಲ್ಲಾ ಕಡೆಯಲ್ಲೂ ಅಪೂರ್ಣನೆ ಇದ್ದಾಗ ಕಥಾ ಪರಿಸಮಾಪ್ಯತೆ ಅಂದ್ರೆ ಪರಿಪೂರ್ಣ ಆಗೋದು ಹೆಂಗೆ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಕೊಟ್ಟರು. ಕಾರಣ ಇದು ಭಗವಂತನಲ್ಲಿ ಪರಿವರ್ತನ ಆಗಿರೋದ್ರಿಂದ ಪರಿಪೂರ್ಣ. ನಮ್ಮ ಸ್ವಾಮಿ ಇದ್ದಾನಲ್ಲ ಅವನು ಅಣುವು ಪರಿಪೂರ್ಣ, ಮಧ್ಯಮನೂ ಪರಿಪೂರ್ಣ, ಪೂರ್ಣನೂ ಪರಿಪೂರ್ಣ, ವ್ಯಾಪ್ತನೂ ಪರಿಪೂರ್ಣ. ದೇವರ ವಿಷಯವನ್ನೇ ಸ್ವಲ್ಪ ನೋಡ್ರು ಅದು ಪರಿಪೂರ್ಣನೇ. ಯಾಕೆ ಅಂತಂದ್ರೆ ನೇಹನಾಸ್ತಿ ಕಿಂಚನ. ಪರಮಾತ್ಮನಲ್ಲಿ ಭೇದ ಇಲ್ಲ. ಪರಮಾತ್ಮ ಒಂದು ತುಂಡು ಪರಮಾತ್ಮ, ಅರ್ಧ ಪರಮಾತ್ಮ, ಕಾಲು ಪರಮಾತ್ಮ. ಪರಮಾತ್ಮನಲ್ಲಿ ಯಾವ ರೀತಿಯಾದಂತಹ ಪ್ರಭೇದ ಬರೋದಿಲ್ಲ. ಆದ್ದರಿಂದ ಭಗವಂತನ ವಿಷಯವಾಗಿರತಕ್ಕಂತಹ ಜ್ಞಾನ ಭಾಗವನ್ನೇ ಅದು ಎಷ್ಟು ನಾವು ಹೇಳಿದ್ರು ಅದು ಪರಿಪೂರ್ಣ ಅಂತಲೇ ಆಗ್ತದೆ. ಆದ್ದರಿಂದಲೇ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಆದ್ದರಿಂದ ಭಗವದ್ ವಿಚಾರದಲ್ಲಿ
ಅನುಷ್ಠಾನವನ್ನು ಮಾಡಿರತಕ್ಕಂತಹ ತತ್ವ ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಈ ಒಂದು ಏಕಾದಶಿಯಲ್ಲಿ ಕಾರ್ತಿಕ ಏಕಾದಶಿಯಲ್ಲಿ ಏನು ಅಖಂಡ ಭಾಗವತದ ಪ್ರವಚನವನ್ನು ನಡೆಸತಕ್ಕ ಸಂದರ್ಭದಲ್ಲಿ ದ್ವಿತೀಯ ಸ್ಕಂದದ ಪ್ರವಚನ ಅನ್ನತಕ್ಕಂಥದ್ದು ಇಲ್ಲಿ ನಡೆಸಬೇಕು ಎಂಬತಕ್ಕಂತಹ ಒಂದು ನಿವೇದನವನ್ನೇ ಆಡಳಿತ ಮಂಡಳಿಯವರು ಮಾಡಿದ್ದು ರಾಯರ ಸನ್ನಿಧಾನದಲ್ಲಿ ಬರುವಂತಹ ಭಾಗ್ಯವನ್ನೇ ರಾಯರು ನಮಗೆ ಅನುಕೂಲ ಮಾಡಿ ಈ ಒಂದು ಕಾರ್ಯವನ್ನು ಅವರು ನಿಂತು ನಡೆಸಿರೋದು ಎಲ್ಲವೂ ಕೂಡ ವ್ಯವಸ್ಥೆ ಮಾಡಿರತಕ್ಕಂಥವರಿಗೂ ಶ್ರವಣ ಮಾಡಿರತಕ್ಕಂತಹ ಸ್ತ್ರೀ ಪುರುಷಾದಿಯಾಗಿ ಸಮಸ್ತ ಸದ್ಭಕ್ತ ವರ್ಗಕ್ಕೂ ನಮಗೂ ಮಂತ್ರಾಲಯ ಪ್ರಭುಗಳು ಸಕಲ ಅನುಗ್ರಹವನ್ನು ಮಾಡಲಿ ಅಂತ ಅಸ್ಮತ್ ಗುರುಗಳ ನಮ್ಮ ಆಚಾರ್ಯರ ಪಾದಸ್ಮರಣವನ್ನು ಮಾಡುತ್ತಾ ಅವ್ರ ಗುರುಗಳು ಜಲಿಹಾಳ ಆಚಾರ್ಯರು ಅವರ ಗುರುಗಳು ಸತ್ಯಧ್ಯಾನ ತೀರ್ಥರು ಅಂತಹ ಗುರು ಪರಂಪರಾದಲ್ಲಿ ಬಂದಂತಹ ವಿಷ್ಣುತೀರ್ಥರು ಮಂತ್ರಾಲಯ ಪ್ರಭುಗಳು ವಾದರಾಜರು ವ್ಯಾಸರಾಜರು ಅದರಂತೆಯೇ ಸರ್ವಜ್ಞ ಕಲ್ಪಾಹ ಟೀಕಾಕಾರಾಹ ಟೀಕಾಕೃತಕಾರರು ಎಲ್ಲರಿಂದ ಸಂಸೇವಿತರಾಗಿರತಕ್ಕ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರಿಂದ ಆರಾಧ್ಯನಾಗಿರತಕ್ಕಂತಹ ಸ್ವಾಮಿ ಹನುಮಂತರಾಗಿರತಕ್ಕ ಸೀತಾವತಿ ಶ್ರೀರಾಮಚಂದ್ರ ಭೀಮಸೇನ ದೇವರಿಂದ ಸಂಸೇವಿತನಾಗಿರತಕ್ಕ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ಪ್ರದಾತ್ಮಕನಾಗಿರತಕ್ಕ ಭದ್ರಾಯರಿಗೆ ಅನುಗ್ರಹವನ್ನು ಮಾಡತಕ್ಕಂತಹ ಬಾದರಾಯಣರು ಶ್ರೀಹರಿ ಅಸ್ಮತ್ಕುಲದೇವತಾ ಲಕ್ಷ್ಮೀ ವೆಂಕಟನಾಥ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಹಯಗ್ರೀವ ದೇವರು ಸುಪ್ರೀತನಾಗಿ ಸಕಲ ಸಾಧನ ಮಾರ್ಗವನ್ನೇ ಮತ್ತಷ್ಟು ಸ್ವಾಮಿ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನಾದೊಂದಿಗೆ ಬಂದಿರತಕ್ಕಂತಹ ಸಕಲ ಸಾಧಕ ವರ್ಗಕ್ಕೂ ಕೂಡ ಸಮಸ್ತ ಸನ್ಮಾನಗಳನ್ನು ಸ್ವಾಮಿ ಅನುಗ್ರಹವನ್ನು ಮಾಡಲಿ ಅಂತ ಶುಭಾಶಂಸನವನ್ನು ಮಾಡುತ್ತಾ ಹರಿವಾಯ ಗುರುಗಳ ಸನ್ನಿಧಾನದಲ್ಲಿ 2 ವಾಕ್ಯಗಳನ್ನು ಅರ್ಪಣವನ್ನು ಮಾಡಿದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಮಧುಶಾಸ್ತ್ರ ಸಂಪನ್ನರಾದ ಶ್ರೀ ವಾದರಾಜ ಉತ್ತರಾಚಾರ್ಯರು ದ್ವಿತೀಯ ಸ್ಕಂದದ ಅನುವಾದವನ್ನು ನಡೆಸುತ್ತಿರುತ್ತಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಭಕ್ತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ನಾಗರಾಜರು ಆಚಾರ್ಯರಿಗೆ ಫಲ ಸಮರ್ಪಣೆಯನ್ನು ದಯಮಾಡಿ ದೀಪ ಇದೆ ಹುಷಾರು. ದೀಪ ಇದೆಯಮ್ಮ.